ಸೊ ಇವತ್ತು ನಾನು ಮಾತನಾಡ್ತೀನಿ ನಂಬಿಕೆಯ ಒಂದು ಮಟ್ಟಗಳು, ಫೇತ್ ಲೆವೆಲ್ಸ್ ಆಫ್ ಫೇತ್, ನಂಬಿಕೆಯ ಹಂತ, ನಂಬಿಕೆಯ ಮಟ್ಟಗಳು. ಅಂದರೆ ಇವತ್ತು ನಮ್ಮ ಜೀವನದಲ್ಲಿ ನಮ್ಮ ಜೀವಿತದಲ್ಲಿ ನಂಬಿಕೆ ನಮ್ಮಲ್ಲಿ ಇದೆ, ಹೌದಾ? ನಂಬಿಕೆ ಅಂದ್ರೆ ಏನು ಅರ್ಥ? ಯಾವುದು ಕಣ್ಣಿಗೆ ಕಾಣೋದಿಲ್ವೋ ಅದನ್ನು ನಿಜವೆಂದು ನಂಬುವಂಥದ್ದೇ ನಂಬಿಕೆ. ಆಮೇನ್, ಜೋರಾಗಲಿ ಆಮೇನ್. ಇಬ್ರಿಯ 11:1. ಓಕೆ, ನಂಬಿಕೆಯು ನಾವು ನೋಡಿ, ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳಿಯುವಂಥದ್ದು ಮತ್ತು ನಾವೇನು ನಿರೀಕ್ಷಿಸ್ತಾ ಇದ್ದೀವೋ ಆ ವಿಷಯಗಳಲ್ಲಿ ಭರವಸೆಯಿಂದ ಇರುವಂಥದ್ದೇ ಏನಾಗಿದೆ? ನಂಬಿಕೆ ಆಗಿದೆ. ಆಮೆನ್, ಹಲ್ಲೆಲೂಯಾ. ವಾಟ್ ಇಸ್ ಫೇತ್? ಕಣ್ಣಿಗೆ ಕಾಣದೇ ಇರುವಂಥದ್ದು ನಾವು ನಿಜ ಎಂದು ನಂಬ್ತಾ ಇದ್ದೀವಿ. ಆಮೆನ್. ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆಯಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ. ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ನಾವು ನಿಜವೆಂದು ತಿಳಿದುಕೊಳ್ತಾ ಇದ್ದೇವೆ. ಇದೇನು? ನಮ್ಮ ಜೀವಿತದಲ್ಲಿ ಇರುವಂತ ನಂಬಿಕೆ. ನಂಬಿಕೆ ನಮ್ಮ ಜೀವನದಲ್ಲಿ ಹೊರಗಡೆ ಕಾಣೋದಿಲ್ಲ, ಆದರೆ ಒಳಗಡೆ ಇದ್ದು ಕೆಲಸ ಮಾಡ್ತದೆ. ನಂಬಿಕೆ ಹೊರಗಡೆ ಕಾಣೋದಿಲ್ಲ, ಆದರೆ ಒಳಗಡೆ ಇದ್ದು ಅದು ಕೆಲಸ ಮಾಡುವಂಥದ್ದಾಗಿದೆ. ಆಮೆನ್. ಫೇತ್, ನಂಬಿಕೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಒಂದು ದೇವರು ಕೊಟ್ಟಂತ ಒಂದು ಹಿಡನ್ ಟ್ರೆಜರ್ ಅಂತ ಹೇಳ್ತಾರಲ್ಲ, ಮರೆ ಮಾಡಲ್ಪಟ್ಟಂತ ಒಂದು ಸಂಪತ್ತು, ಟ್ರೆಜರ್, ಹಿಡನ್ ಟ್ರೆಜರ್ ಅಂತ ಹೇಳ್ತಾರೆ. ಅದು ಕಾಣಲ್ಲ, ಬಟ್ ಆದರೆ ಅದು ಕೆಲಸ ಮಾಡ್ತದೆ. ಹಲ್ಲೆಲೂಯಾ. ಇವತ್ತು ವಿಶ್ವಾಸ ಜೀವಿತದಲ್ಲಿ ನಾವೆಲ್ಲರೂ ನಂಬಿಕೆ ಇದೆ, ನಂಬಿಕೆ ಇದೆ, ನಂಬಿಕೆ ಇದೆ, ನಂಬಿಕೆ ಇದೆ ಅಂತೇಳಿ ನಾವೆಲ್ಲರೂ ಮಾತಾಡ್ತೀವಿ, ಹೌದಾ? ಎಷ್ಟು ಜನ ಮಾತಾಡ್ತೀವಿ ನಾವು ನಂಬಿಕೆ ಇದೆ ಅಂತೇಳಿ? ಮಾತಾಡ್ತೀವಲ್ಲ, ನಂಬಿಕೆ ಇದೆ, ನಂಬಿಕೆ ಇದೆ, ನಂಬಿಕೆ ಇದೆ ಅಂತ ಮಾತಾಡ್ತೀವಿ. ಆದರೆ ನಮ್ಮ ನಂಬಿಕೆಯ ಮೆಟ್ಟಲುಗಳನ್ನು ನಾವು ಗಮನಿಸಿಕೊಳ್ಬೇಕು ಪ್ರೇರೆ. ಯಾವ ಮಟ್ಟದಲ್ಲಿ, ಯಾವ ಲೆವೆಲಲ್ಲಿ ನಮ್ಮ ನಂಬಿಕೆ ಇದೆ ಅನ್ನೋದು ನಾವು ಗಮನಿಸಿಕೊಳ್ಬೇಕು. ಸುಮ್ಮನೆ ನಂಬಿಕೆ ಇದೆ ಅಂತಂದ್ರೆ ಆಗಲ್ಲ. ನಂಬಿಕೆಯಲ್ಲಿ ಇದ್ದೀನಿ ಅಂದ್ರೆ ಆಗಲ್ಲ. ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೀನಿ ಅಂದ್ರೆ ಆಗಲ್ಲ. ಆದರೆ ಆ ನಂಬಿಕೆ ಯಾವ ಮಟ್ಟದಲ್ಲಿದೆ ಅನ್ನೋದು ನಮಗೆ ಬಹಳ ಇಂಪಾರ್ಟೆಂಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ನಂಬಿಕೆ ಅನ್ನುವಂಥದ್ದು ಅದರದೇ ಆಗಿರುವಂಥ ಕೆಲವು ಮೆಟ್ಟಲುಗಳನ್ನ ಮಟ್ಟದಲ್ಲಿ ನಂಬಿಕೆ ನಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತಾ ಇದೆ. ನಮ್ಮೆಲ್ಲರಲ್ಲಿ ಒಂದೇ ನಂಬಿಕೆ ಇಲ್ಲ. ಗಮನಿಸ್ತಾ ಇದ್ದೀರಾ? ನಮ್ಮೆಲ್ಲರಲ್ಲಿ ಒಂದೇ ನಂಬಿಕೆ ಇಲ್ಲ. ಪ್ರತಿ ಒಬ್ಬೊಬ್ಬರಲ್ಲಿ ಒಂದೊಂದು ಲೆವೆಲ್ ಆಗಿರುವಂಥ ನಂಬಿಕೆ ಇದ್ದಾವೆ, ಒಂದೊಂದು ಮಟ್ಟದಲ್ಲಿ ನಂಬಿಕೆ ಇದ್ದಾವೆ, ಹೌದಾ? ಪ್ರೀತಿಯ ದೇವ ಜನರ, ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ನಂಬಿಕೆಯ ಮಟ್ಟ ಎಲ್ಲಿದೆ ಅನ್ನೋದು ಗಮನಿಸಿಕೊಳ್ಳೋದು ಬಹಳ ಬಹಳ ಪ್ರಾಮುಖ್ಯವಾಗಿರುವಂಥ ಸಂಗತಿ. ಸುಮ್ಮನೆ ನಾವು ನಂಬಿಕೆಯಲ್ಲಿ ಇದ್ದೀನಿ ಅಂತ ಹೇಳೋದ್ರಿಂದ ಪ್ರಯೋಜನ ಏನೂ ಇಲ್ಲ. ಏನೇ? ಹಾಗಾದ್ರೆ ನಂಬಿಕೆಯಲ್ಲಿ ಎಷ್ಟು ಮಟ್ಟಗಳಿದ್ದಾವೆ, ಯಾವ ನಂಬಿಕೆಯ ಮಟ್ಟಗಳು ಇದ್ದಾವೆ ಅನ್ನೋದು ವಾಕ್ಯದಿಂದ ನಾವು ಕಲ್ತ್ಕೊಳ್ಳೋಣ. ಟೋಟಲ್ ಆಗಿ ನಾವು 5 ನಂಬಿಕೆಯ ಮಟ್ಟಗಳನ್ನು ಗಮನಿಸಿಕೊಳ್ಳೋಣ. 5 ನಂಬಿಕೆಯ ಮಟ್ಟ. ಓಕೆ, ಲೆವೆಲ್ಸ್ ಆಫ್ ಫೇತ್ ಎಂಬುದಾಗಿ. ಓಕೆ, ಮೊದಲನೇದಾಗಿ ಲೂಕನ ಸುವಾರ್ತೆ 8ನೇ ಅಧ್ಯಾಯ 13ನೇ ವಚನ. ಕೆಲವರು ವಾಕ್ಯವನ್ನು ಕೇಳಿ
ಕೇಳಿದಾಗಲೇ ಅದನ್ನು ಸಂತೋಷದಿಂದ ಅಂಗೀಕರಿಸುತ್ತಾರೆ. ಇವರಿಗೆ ಬೇರಿಲ್ಲದ ಕಾರಣ ಸ್ವಲ್ಪ ಕಾಲ ಮಾತ್ರವೇ ನಂಬಿಕೊಂಡಿದ್ದು ಶೋಧನೆಯ ಕಾಲದಲ್ಲಿ ಬಿದ್ದು ಹೋಗುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈಬಲ್ ವಚನ ಹೇಳ್ತದೆ, ಕೆಲವರು ವಾಕ್ಯವನ್ನ ಕೇಳಿದಾಗಲೇ ಅದನ್ನು ಸಂತೋಷದಿಂದ ಏನ್ ಮಾಡ್ತಾರೆ, ಇವರು ಅದನ್ನ ಅಂಗೀಕಾರ ಮಾಡ್ಕೊಳ್ತಾರೆ. ವಾಕ್ಯ ಕೇಳಿದ ಮೇಲೆ ಸಂತೋಷವಾಗಿ ಅಂಗೀಕಾರ ಮಾಡಿಕೊಳ್ತಾರೆ. ಅಂಗೀಕಾರ ಮಾಡಿಕೊಂಡ ಮೇಲೆ ಇವರಿಗೆ ಬೇರಿಲ್ಲದ ಕಾರಣ ಏನು, ಬೇರು ಇಲ್ಲದ ಕಾರಣ ಏನಾಗ್ತದಂತೆ, ಅವರು ಬೇರಿಲ್ಲದ ಕಾರಣ ಸ್ವಲ್ಪ ಕಾಲ ಮಾತ್ರ ನಂಬಿಕೊಂಡಿದ್ದು ಶೋಧನೆ ಕಾಲ ಬಂದಾಗ ಅವ್ರೇನಾಗ್ತಾರಂತೆ. ಆಮೆನ್. ಮೊದಲನೇ ಒಂದು ನಂಬಿಕೆ ಮಟ್ಟ ಯಾವುದಪ್ಪ ಅಂದ್ರೆ ಇದು ಬೇರಿಲ್ಲದ ನಂಬಿಕೆ. ನಮ್ಮ ವಿಶ್ವಾಸ ಜೀವಿತದಲ್ಲಿ ನಮ್ಮಲ್ಲಿ ಬೇರಿಲ್ಲದಂತ ನಂಬಿಕೆ, ಆ ನಂಬಿಕೆ ಮಟ್ಟದಲ್ಲಿ ನಾವು ಬಹಳ ಜನ ಇದ್ದೀವಿ. ಹಲ್ಲೆಲೂಯಾ. ಬೈಬಲ್ ವಚನ ಹೇಳ್ತದೆ, ದೇವರ ವಾಕ್ಯವನ್ನ ಕೇಳಿದ ಮೇಲೆ ಬಹಳ ಸಂತೋಷವಾಗಿ ಸ್ವೀಕಾರ ಮಾಡಿಕೊಳ್ತೀವಿ ಅಂತೆ. ನಾವು ಸ್ವೀಕಾರ ಮಾಡಿಕೊಂಡ ಮೇಲೆ ಸ್ವೀಕಾರ ಮಾಡಿಕೊಂಡಂತ ದೇವರ ವಾಕ್ಯಕ್ಕೆ ಬೇರಿಲ್ಲದ ಕಾರಣ ವಚನ ಹೇಳ್ತದೆ ಸ್ವಲ್ಪ ಕಾಲ ಮಾತ್ರವೇ ಅವರು ನಂಬಿಕೆಯಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಇದು ಬೇರಿಲ್ಲದ ನಂಬಿಕೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರಂಭದಲ್ಲಿ ಗಮನ ಕೊಡಿ. ಪ್ರಾರಂಭದಲ್ಲಿ ಒಳ್ಳೆ ನಂಬಿಕೆ, ಒಳ್ಳೆ ವಿಶ್ವಾಸ, ಬೈಬಲ್ ಇಟ್ಕೊಂಡು ಸ್ತೋತ್ರಪ್ಪ ಹಲ್ಲೆಲೂಯಾ, ಎಲ್ಲಿ ಹೋದ್ರೂ ಕೂಡ ಹೊಸ ಬಟ್ಟೆ ಹಾಕೊಳ್ಳು, ವೈಟ್ ಬಟ್ಟೆ ಹಾಕೊಳ್ಳು, ಪ್ರಾರ್ಥನೆ ಮೊಣಕಲ್ ಹಾಕೋದು, ಹಲ್ಲೆಲೂಯಾ, ಸ್ತೋತ್ರ 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 ಸ್ತೋತ್ರ, ಆಮೇಲೆ ಎಲ್ಲೂ ಹೋದ್ರೂ ಕೂಡ ಪ್ರಾರ್ಥನೆ, ಎಲ್ಲೋದ್ರೂ ಪ್ರಾರ್ಥನೆ. ಇದನ್ನ ನೋಡಿ ಪಾಸ್ಟ್ರು, ಅಮ್ಮ ಸಿಸ್ಟರ್ ಒಳ್ಳೆ ಪ್ರೇಯರ್ ಮಾಡ್ತಾ ಇದ್ದೀರಾ ನೀವು, ಒಳ್ಳೆ ಬೈಬಲ್ ಓದ್ತಾ ಇದ್ದೀರಾ ನೀವು, ಬ್ರದರ್ ಚೆನ್ನಾಗಿ ಒಳ್ಳೆ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಒಳ್ಳೆ ಚೆನ್ನಾಗಿದ್ದೀರಿ, ದೇವರ ಕರಿವಿಕೆ ನಿಮ್ಮ ಮೇಲಿದೆ, ದೇವರ ಪ್ರೀತಿ ನಿಮ್ಮ ಮೇಲಿದೆ, ದೇವರ ಸೇವೆ ಭಾರ ನಿಮ್ಮ ಮೇಲೆ ಹಾಕಿದ್ದಾನೆ. ಆ ಮಾತುಗಳಿಗೆ ಅವರೆಲ್ಲರೂ ಏನಾಗ್ಬಿಡ್ತಾರೆ, ಈಗ ಒಬ್ಬಕೊಂಡು ಏನಾಗ್ಬಿಡ್ತಾರೆ, ನೀವು ದೀಕ್ಷಾಸನ ತಗೋಬೇಕು, ಆಯ್ತು ಪಾಸ ತಗೊಳ್ತೀನಿ, ದೀಕ್ಷಾಸನ ತಗೊಂಡ ಮೇಲೆ ಇನ್ನೂ ಜಾಸ್ತಿ ಉರಿ ಬಂದ್ಬಿಡ್ತದೆ. ದೀಕ್ಷಾಸನ ಆಗಿದ್ದು ನೆಕ್ಸ್ಟ್ ದಿನಕ್ಕೆ ಫುಲ್ಲು ಉರಿ ಬಂದ್ಬಿಡ್ತದೆ. ಉರಿ ಅಂದ್ರೆ ಏನು ಗೊತ್ತಾ, ಜ್ವರ ಅಲ್ಲ, ಉರಿ ಅಂತಂದ್ರೆ ಫುಲ್ ಬೆಂಕಿ ಬಿಟ್ಟರೆ ಇವರೇ ಪಾಸ್ಟರಾಗಿ ಮಾಡಿಬಿಡ್ತಾರೆ. ಆ ನಂಬಿಕೆ, ಆ ವಿಶ್ವಾಸ, ಆ ಉರುಪು, ಪ್ರಾರ್ಥನೆ ಎಲ್ಲೋದ್ರೂ ಪ್ರಾರ್ಥನೆ, ಎಲ್ಲಿದ್ರೂ ಆರಾಧನೆ, ಸಭೆಗೆ ಹೋಗೋದು, ಚರ್ಚ್ಗೆ ಹೋಗೋದು, ಎಲ್ಲ ಮಾಡೋದು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಜರಗಳೇ ಹಲ್ಲೆಲೂಯಾ. ಶೋಧನೆ ಕಾಲ ಬಂದಾಗ, ಶೋಧನೆ ಕಾಲ ಬಂತು, ದೀಕ್ಷಾಸ್ನಾನನೂ ಹೋಯ್ತು, ಬೈಬಲ್ಲೂ ಹೋಯ್ತು, ಪಾಸ್ಟರ್ ಹೇಳಿದ್ದು ದೇವ್ರ ಕರಿವಿಕೆ ಅಂತ ಹೇಳಿದ್ರಲ್ಲ ಅದೂ ಹೋಯ್ತು, ಚರ್ಚೂ ಹೋಯ್ತು, ಸಂಡೇ ಸ್ಕೂಲೂ ಇಲ್ಲ, ಆರಾಧನೆಗೇ ಇಲ್ಲ. ಏನು ಕೇಳಿದ್ರೆ ಪಾಸ್ಟರ್ ಬ್ಯುಸಿ ಆಗಿದೆ ಪಾಸ್ಟರ್, ಅಲ್ಲ ಪಾಸ್ಟರ್ ಜಾಬ್ ಪ್ರೆಷರ್ ಪಾಸ್ಟರ್. ಬೇರಿಲ್ಲದಂತ ನಂಬಿಕೆ. ಶೋಧನೆ ಕಾಲ ಬಂದಾಗ ನೋಡಿ, ಬೇರಿಲ್ಲದಂತ ನಂಬಿಕೆ ಸ್ವಲ್ಪ ಕಾಲ ಮಾತ್ರ ಇರ್ತದೆ, ಆಮೇಲೆ ಅದು ಒಣಗೋಗ್ತದೆ. ಹಲ್ಲೆಲೂಯಾ. ಸಭೆ ಒಳಗಡೆ ಇವತ್ತು ವಿಶ್ವಾಸ ಜೀವಿತದಲ್ಲಿ ಈ ನಂಬಿಕೆ ಬಹಳ ಕೆಲಸ ಮಾಡ್ತದೆ. ಏನು ಗೊತ್ತಾ, ದೀಕ್ಷಾಸ್ನಾನ ಆಗೋವರೆಗೂ ಚರ್ಚ್ ಕರೆಕ್ಟಾಗಿ ಬರುತ್ತೆ. ದೀಕ್ಷಾಸ್ನಾನ ಆಗಿದ ತಕ್ಷಣ ನೆಕ್ಸ್ಟ್ ವೀಕ್ ಅವನು ಇರೋದೇ ಇಲ್ಲ ಚರ್ಚಲ್ಲಿ. ಮತ್ತೆ ಯಾವಾಗ ಕಾಣಿಸ್ಕೊಳ್ತಾನೆ, ಕಮ್ಯುನಿಯನ್. ಒಂದೊಂದ್ಸಲ ಭಾಳ ಕೆಲವರು ಕಮ್ಯುನಿಯನ್ ಕಾಣ್ತಾರೆ, ಇನ್ನು ಕೆಲವರು ಕ್ರಿಸ್ಮ ಹಬ್ಬಕ್ಕೆ ಕಾಣ್ತಾರೆ, ಇನ್ನು ಕೆಲವರು ಭಾಳ ಒಳ್ಳೆಯವರು ಇದ್ದಾರೆ. ಸೀದಾ ಮದುವೆ ಮಾಡ್ಬೇಕಾದ್ರೆ ಅವಾಗ ಪಾಸ್ಟರ್ ಅಂತ ಬಂತೆ, ಪಾಸ್ಟರ್ ಹುಡುಗಿನ ನೋಡಿದ್ದೀನಿ ಮದುವೆ ಮಾಡ್ಬೇಕಂತೆ. ಹೌದಾ, ಪಾಸ್ಟರ್ ಹುಡುಗನ ನೋಡಿದ್ದೀನಿ ಮದುವೆ ಮಾಡ್ಬೇಕು, ನಮ್ಮ ಮನೆಯವ್ರು ಮದುವೆ ಮಾಡ್ಬೇಕಂತ ಪ್ಲಾನ್ ಮಾಡ್ಯಾರ ಅಂತ ಅವಾಗ ನಾವು ಕಾಣ್ತೀವಿ ಚರ್ಚ್ ಒಳಗಡೆ. ಏನು
ಬೇರಿಲ್ಲದಂತ ನಂಬಿಕೆ. ಏನಿಲ್ಲ, ಇವ್ರು ನಂಬಿಕೆಯಲ್ಲಿ ಇದ್ದಾರೆ, ವಿಶ್ವಾಸದಲ್ಲಿ ಇದ್ದಾರೆ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾರೆ, ಕರ್ತನ ರಾಜ್ಯದಲ್ಲಿ ಇದ್ದಾರೆ, ದೇವರಿಗಾಗಿ ಏನಾದರೂ ಮಾಡ್ಬೇಕಂತ ಯೋಚನೆ ಮಾಡಿದ್ರು, ಅದರ ಬೇರು ಇಲ್ಲ. ಸ್ವಲ್ಪ ಕಾಲ ಫುಲ್ಲು ಉರುಪು ಸ್ವಲ್ಪ ಅಲ್ಲೆಲ್ಲೂ ಪ್ರೈಸಲ್ಲ ಎಲ್ಲೋದ್ರೂ ಫಾಸ್ಟಿಂಗ್ ಪ್ರೇಯರ್, ಎಲ್ಲೋದ್ರೂ ಉಪವಾಸ ಪ್ರಾರ್ಥನೆ, ಎಲ್ಲೋದ್ರೂ ಕುಟುಂಬ ಪ್ರಾರ್ಥನೆ, ಎಲ್ಲೋದ್ರೂ ಪಾಸ್ಟರ್ ಜೊತೆಗೆ, ಎಲ್ಲೋದ್ರೂ, ಆಮೇಲೆ ಕ್ಲೋಸ್. ಬೇರಿಲ್ಲದಂತ ನಂಬಿಕೆ. ಪ್ರೈಸ್ ದಿ ಲಾರ್ಡ್. ಜೋರಾಗಿ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇನ್ನು ಕೆಲವರು ಭಾಳ ಒಳ್ಳೆಯವರು ಇದ್ದಾರೆ, ಒಳ್ಳೆ ವಿಶ್ವಾಸಗಳಿದ್ದಾರೆ. ಏನು ಗೊತ್ತಾ, ಒಳ್ಳೆ ವಿಶ್ವಾಸಗಳು ಯಾರು? ಫಸ್ಟ್ರೇ ಚರ್ಚಲ್ಲಿ ನಾವು ದೀಕ್ಷಾಸ್ನಾನ ತಗೊಂಡು ನಾವು ಚರ್ಚ್ ಒಳಗಡೆ ಫುಲ್ಲು ಚೆನ್ನಾಗಿ ಕೆಲಸ ಮಾಡ್ತಿದ್ವಿ. ಚಲ್ಲಮ್ಮಕ್ಕದ್ದು ನಾವೇ, ಕೀಬೋರ್ಡ್ ಬಾರಿಸೋದು ನಾವೇ, ತಬಲ ಬಾರಿಸೋದು ನಾವೇ, ಆರಾಧನೆ ನಡೆಸೋದೆಲ್ಲ ನಾವೇ, ಚೆನ್ನಾಗಿ ಮಾಡ್ತಿದ್ವಿ. ಈಗ ಎಲ್ಲ ಯವನಸ್ಥರು ಎಲ್ಲರೂ ಅವರು ಬಾರಿಸೋದು ಕಲ್ತಿದ್ದಾರೆ, ಅವರು ಆಡೋದು ಕಲ್ತಿದ್ದಾರೆ, ಅವರು ಇದು ಮಾಡಿದ್ದಾರೆ, ಅವರೆಲ್ಲ ಬಂದು ಮಾಡ್ತಾರೆ. ಅದಕ್ಕೆ ನಾವು ಚರ್ಚ್ಗೆ ನಾವು ಮುಂದೆ ಹೋಗ್ತಾ ಇಲ್ಲ, ಅವ್ರನ್ನ ಬಿಟ್ಕೊಟ್ಟಿದ್ದೀವಿ. ಅವ್ರು ಮಾಡ್ತಾ ಇದ್ದಾರೆ, ನಾವು ಹಿಂದೆ ಇದ್ದೀವಿ, ನಾವು ಹಿಂದೆ ಇದ್ದು ನೋಡ್ತಾ ಇದ್ವಿ. ಇಂಥವ್ರು ಭಾಳ ಜನ ಹೇಳ್ತಾರಲ್ಲ, ಹೇಳ್ತಿದಾರ ಬೇರಿಲ್ಲದಂಥ ನಂಬಿಕೆ ಇದು. ಏನು ನಂಬಿಕೆ ಇದು? ಬೇರಿಲ್ಲ ಇದಕ್ಕೆ. ಏನು ಕೇಳ್ತೀರಪ್ಪ ಸರ್, ನಾವು ಯವನಸ್ಥರಾಗಿದ್ದಾಗ ಚರ್ಚ್ನ ಹೆಂಗ್ ಮಾಡ್ತಿದ್ವಿ ಗೊತ್ತಾ ನಾವು? ಈಗ ಬೇರಿಲ್ಲಪ್ಪ ನಿನ್ನ ನಂಬಿಕೆಗೆ, ಬೇರಿಲ್ಲಲ್ಲಪ್ಪ ಸರ್. ನಾವು ಯವನಸ್ಥರನ್ನ ನಾವು ಎನ್ಕರೇಜ್ ಮಾಡ್ತಿದ್ವಿ, ಅವ್ರು ಮುಂದೆ ಮಾಡ್ತಾ ಇದ್ದಾರೆ, ಅವರು ಚೆನ್ನಾಗಿ ಆರಾಧನೆ ಮಾಡ್ತಾರೆ, ಅವ್ರು ಬಾರಿಸ್ತಾ ಇದ್ದಾರೆ, ಅವ್ರು ಒಳ್ಳೆ ರೀತಿಯಲ್ಲಿ ಚರ್ಚೆ ನಡೆಸ್ತಾರೆ, ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ ಹಿಂದೆ. ಅದಲ್ಲ, ಅಷ್ಟೆಲ್ಲ ಅಡ್ಡ ಬಳಸಿ ಹೇಳೋಕ್ಕಿಂತಲೂ ನನಗೆ ಚರ್ಚ್ಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ರೆ ಮುಗಿದೋಯ್ತು ಕೆಲಸ. ಹೌದಾ? ಹೌದಿಲ್ಲ? ನಿನ್ನ ಚರ್ಚ್ಗೆ ಹೋಗದೇ ಇರುವಂಥ ವಿಷಯವನ್ನ, ನಿನಗೆ ದೇವರ ಆಲಯಕ್ಕೆ ಹೋಗ್ಬೇಕನ್ನೋಂಥ ಆಸೆ ಇಲ್ಲದೇ ಇರುವಂಥ ಆಸೆಯನ್ನ ನೀನು ಬೇರೆ ರೀತಿಯಲ್ಲಿ ಹೇಳೋದಕ್ಕೆ ಯವನಸ್ಥರ ಮೇಲೆ ಯಾಕೆ ಹಾಕ್ತೀಯ? ಆರಾಧನೆ ಮಾಡೋ ಟೀಮಲ್ ಮೇಲೆ ಯಾಕೆ ಹಾಕ್ತೀಯ? ಬೇರಿಲ್ಲದಂಥ ನಂಬಿಕೆ ನಿಂದು. ಯಾವಾಗ ನಿನಗೆ ನಿನ್ನ ನಂಬಿಕೆಗೆ ಬೇರೆಯವರದಿಲ್ವೋ, ನೀನು ಸ್ವಲ್ಪ ಕಾಲ ಮಾತ್ರ ಚರ್ಚ್ ಒಳಗಡೆ ಇರ್ತೀಯ, ಆಮೇಲೆ ಅವ್ರು ಕಾಣೋದೇ ಇಲ್ಲ ನೀನು. ಬೇರಿಲ್ಲದಂತ ನಂಬಿಕೆ ಸಭೆ ಒಳಗಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಬೇರಿರುವಂತ ನಂಬಿಕೆ ಆ ಗಟ್ಟಿಯಾದಂಥ ನೆಲದಲ್ಲಿ ಚೆನ್ನಾಗಿ ಬೆಳೆದು ನಿಲ್ಲಕ್ಕೆ ಸಾಧ್ಯ ಆಗ್ತದೆ. ಪ್ರಿಯರೇ, ಆಮೆನ್, ಹಲ್ಲೆಲೂಯಾ. ಬೈಬಲ್ ಕ್ಲಿಯರ್ ಆಗಿ ಹೇಳ್ತದೆ, ಏನು ಗೊತ್ತಾ? ಬೇರಿಲ್ಲದ ಕಾರಣ ಇವರು ಸ್ವಲ್ಪ ಕಾಲ ನಂಬಿಕೊಂಡು ಆಮೇಲೆ ಬಿದ್ದೋಗ್ತಾರೆ. ಪಾಸ್ಟರ್, ನಮ್ಮ ಕಾಲದಲ್ಲಿ ನಮ್ಮ ಅತ್ತೆನೇ ಆ ಚರ್ಚ್ ಸ್ಟಾರ್ಟ್ ಮಾಡಿದ್ದು, ನಮ್ಮ ಮಾವನೇ ಆ ಸೇವೆ ಸ್ಟಾರ್ಟ್ ಮಾಡಿದ್ದು. ಈಗ ಅತ್ತೆ ಇಲ್ಲ, ಮಾವ ಇಲ್ಲ. ಆ ಸಭೆ ನಮ್ಮಿಂದನೇ ಪ್ರಾರಂಭ ಆಗಿತ್ತು, ನಮ್ಮ ಫ್ಯಾಮಿಲಿಯಿಂದನೇ ಶುರುವಾಗಿತ್ತು ಆ ಸಭೆ. ಇವತ್ತು ನಮಗೆ ಕರೆಕ್ಟಾಗಿ ಹೋಗೋಕ್ಕಾಗ್ತಿಲ್ಲ, ಆದರೆ ಆ ಸಭೆ ಭಾಳ ಜನರಿಗೆ ಆಶೀರ್ವಾದವಾಗಿದೆ. ಅವ್ರಿಗೆ ಆಶೀರ್ವಾದ ಕರೆಕ್ಟ್, ಬಟ್ ನಿನಗೆ ನಂಬಿಕೆ ಬೇರೆ ಇಲ್ಲ, ನೀನು ಹೋಗ್ತಾ ಇಲ್ಲ ಅಲ್ಲಿ. ಕೆಲವರು ಬಹಳ ಸಂತೋಷವಾಗಿದ್ದಾರೆ, ಈ ಸೇವೆ ಪ್ರಾರಂಭವಾಗಿದ್ದೆ ನನ್ನಿಂದ, ಈ ಸೇವೆ ಪ್ರಾರಂಭವಾಗಿದ್ದೆ ನನ್ನ ತಾತನಿಂದ, ಈ ಸೇವೆ ಪ್ರಾರಂಭ ಆಗಿದ್ದ ಅವರಿಂದ ಇವರಿಂದ ಬಹಳ ಹೇಳ್ತಾರೆ. ಬಟ್ ಇವ್ರು ಚರ್ಚಲ್ಲಿ ಇರಲ್ಲ, ಅಲ್ಲಿ ಇವ್ರು ದೇವರ ಆಲಯದಲ್ಲಿ ಇರಲ್ಲ, ಇವರು ಆ ಸೇವೆಯಲ್ಲಿ ಇರೋದೇ ಇಲ್ಲ. ಬಟ್ ಹೇಳ್ತಾ ಇರ್ತಾರೆ ಏನಂತ? ಈ ಸೇವೆ ಪ್ರಾರಂಭ ಆಗಿದ್ದು ನನ್ನ ಫ್ಯಾಮಿಲಿಯಿಂದ ಅಂತ. ಹಾಗಾದರೆ ಶೋಧನೆ ಬಂತು, ನಿನ್ನ ನಂಬಿಕೆಗೆ ಬೇರಿಲ್ಲದವ್ರು ಇದರಿಂದ ನೀನೇನಾಗ್ಬಿಟ್ಟಿದ್ದಿ? ತಣ್ಣಗಾಗಿ ಕುತ್ಕೊಂಡ್ಬಿಟ್ಟಿದ್ದೀಯ, ಒಣಗೋಗ್ತಾ ಇದ್ದೀ, ನೀನು ಡ್ರೈ ಆಗ್ತಾ ಇದ್ದೀ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಆಸಕ್ತಿ, ಕೇಳಿ, ಗಮನ ಕೊಡಿ, ನಮ್ಮ ಆಸಕ್ತಿ ದೇವರಿಗಾಗಿ ಇದು ಬರೀ 1 ವರ್ಷದ್ದಲ್ಲ, ಇದು ಬರೇ 2 ವರ್ಷಕ್ಕೋಸ್ಕರ ಅಲ್ಲ, ಇದು ದೀಕ್ಷಾಸ್ನಾನ ತಗೊಳ್ಳೋವರೆಗೂ ಅಲ್ಲ, ಇದು ಮದುವೆ ಆಗೋವರೆಗೂ ಅಲ್ಲ. ಆಮೆನ್.
ಕೆಲವು ಸಭೆಗಳೊಳಗಡೆ ಯವನಸ್ಥರು ಇರ್ತಾರೆ. ಯವನಸ್ಥರು ಏನು ಮಾಡ್ತಾರೆ, ಮದುವೆ ಆಗೋವರೆಗೂ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ, ದೇವರು ಒಳ್ಳೆ ಹುಡುಗಿ ಕೊಡಪ್ಪ, ಒಳ್ಳೆ ಹುಡುಗನ ಕೊಡ ಸ್ವಾಮಿ, ನಂಬಿಕೆಯಲ್ಲಾಗಿರ್ಬೇಕು, ಹಂಗಿರ್ಬೇಕು, ಈ ಥರ ಇರಬೇಕು, ನಂಬಿಕೆ ವಿಶ್ವಾಸದಲ್ಲಿ ಇರಬೇಕು, ಆ ಫ್ಯಾಮ್ಲಿ ಈ ಫ್ಯಾಮ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ. ದೇವರು ಪ್ರಾರ್ಥನೆ ಕೇಳಿ ಒಳ್ಳೆ ಹುಡುಗಿನ ಕೊಟ್ಬಿಡ್ತಾನೆ. ಆಮೇಲೆ ಜೈ ಜಿಂದಾಬಾದ್, ಚರ್ಚ್ ಇಲ್ಲ, ಪ್ರಾರ್ಥನೆ ಇಲ್ಲ, ಏನಿಲ್ಲ. ಯಾಕೆ? ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ. ನಿನ್ನ ನಂಬಿಕೆಗೇನಿಲ್ಲ. ಯಾಕಮ್ಮ ಚರ್ಚಿಗೆ ಬರ್ತಾಯಿಲ್ಲ? ಪಾಸ್ಟರ್ ಮಕ್ಕಳನ್ನ ಸರಿ ಮಾಡಬೇಕು ಬ್ರದರ್, ಮಕ್ಕಳನ್ನ ನೋಡ್ಕೋ ಬ್ರದರ್, ಭಾಳ ಕಷ್ಟ. ಅವ್ರನ್ನ ರೆಡಿ ಮಾಡಿ ಚರ್ಚಿಗೆ ಬರೋಕ್ಕೆ ಭಾಳ ಲೇಟ್ ಆಗ್ತದೆ ನಮಗೆ, ಅದಕ್ಕೆ ಮನಸ್ಸು ಬರ್ತಾಯಿಲ್ಲ. ಬೇರಿಲ್ಲ ನಿನ್ನ ನಂಬಿಕೆಗೆ. ಏನಿಲ್ಲ? ಬೇರಿಲ್ಲ. ದೇವರು ನಿನಗೆ ಮಕ್ಕಳನ್ನ ಕೊಟ್ಟಿದ್ದು, ಮದುವೆ ಮಾಡಿಸಿ ಮಕ್ಕಳನ್ನ ಬ್ಲಸ್ ಮಾಡಿದ್ದು, ನೀನು ಚರ್ಚಿಗೆ ಬರಬಾರ್ದಂತ ಕೊಟ್ಟನ? ನೀನು ಫಸ್ಟ್ ನಿನಗೆ ಆಸೆ ಇಲ್ಲ, ಆ ಮಗು ಮೇಲೆ ಯಾಕೆ ಹಾಕ್ತಿ? ಆ ಮಗು ಅಳ್ತೈತೆ, ನೀನು ಚರ್ಚಿಗೆ ಬಂದಿರೋದು ಮಗು ಹತ್ರ ನಿನಗೇನಪ್ಪ, ನೀನು ಚರ್ಚಿಗೆ ಬಾ. ನಮ್ಮ ನಂಬಿಕೆಗೆ ಏನಿಲ್ಲ. ಯಾವಾಗ ನಮ್ಮ ನಂಬಿಕೆಗೆ ಬೇರಿಲ್ವೋ ನಾವು ಏನು ಮಾಡ್ತೀವಿ ಗೊತ್ತಾ, ಈ ಎಕ್ಸ್ಕ್ಯೂಸ್ಗಳನ್ನ ಹುಡುಕ್ತೀವಿ. ಹೌದಾ? ಎಕ್ಸ್ಕ್ಯೂಸ್ ಕೊಡ್ತಾ ಇರ್ತೀವಿ. ಫಸ್ಟ್ ಹಿಂಗಾಯ್ತು, ಫಸ್ಟ್ ನೆಪಗಳು ಹೇಳ್ತೀವಿ. ವೆರಿ ಗುಡ್, ನೆಪಗಳು ಹೇಳ್ತಾ ಇರ್ತೀವಿ ನಾವು. ನಮ್ಮ ನಂಬಿಕೆಗೆ ಏನಿಲ್ಲ. ಸೊ ಬೇರಿಲ್ಲದಿರುವಂಥ ನಂಬಿಕೆ, ಬೇರಿಲ್ಲದೆ ಇರುವಂಥ ನಂಬಿಕೆ ಅದು ಸ್ವಲ್ಪ ಕಾಲ ಮಾತ್ರ ಇರ್ತದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆಯೊಳಗೆ ಕೆಲವು ಫ್ಯಾಮಿಲಿಗಳು ಇರ್ತವೆ. ಪ್ರಾರಂಭದಲ್ಲಿ ಬಂದಾಗ ಫುಲ್ಲು ಪಾಸ್ಟರ್ ಜೊತೆಗೆ ಹೋಗೋದು ಬರೋದು, ಪಾಸ್ಟರ್ ಜೊತೆಗೆ ಇರೋದು, ಅವ್ರ ಮನೆಗೆ ಇರೋದು, ಅವ್ರ ಮನೆಗೆ ಕೆಲಸ ಮಾಡೋದು, ಅವ್ರ ಮನೆಗೆ ಊಟ ಮಾಡೋದು, ಅವ್ರ ಮನೆಗಿರೋ ಅವ್ರ ಜೊತೆಗಿರೋದು, ಎಲ್ಲ ಮಾಡೋದು, ಅವರೇ ಅಲ್ಲೇ ಜೊತೆಗಿರೋದು. ಒಂದು 3 ತಿಂಗಳು 4ನೇ ತಿಂಗಳಿಗೆ ಪಾಸ್ಟರ್ ಯಾಕೋ ನಿಮ್ಮ ಜೊತೆ ಇಲ್ಲ, ಫ್ಯಾಮಿಲಿ ಇತ್ತಲ್ಲ ಎಲ್ಲೂ, ಅವ್ರ ಬಗ್ಗೆ ಏನು ಹೇಳ್ತೀವಿ ಬಿಡ್ರಿ. ನಂಬಿಕೆಯ ಬೇರಿಲ್ಲ. ಸ್ಥಿರವಾಗಿ ನಿಲ್ಕೊಳ್ಬೇಕಂತ ಹೇಳಿ ಆಸೆ ಅವ್ರಿಗೆ ಇಲ್ಲವೇ ಇಲ್ಲ. ಬೇರು ಬಿಟ್ಕೊಂಡು ಒಳ್ಳೆ ರೀತಿಯಲ್ಲಿ ಫಲಭರಿತವಾಗಿರ್ಬೇಕಂತ ಅವ್ರಿಗೆ ಆಸೆ ಇಲ್ಲ. ಬೇರಿಲ್ಲದಂತ ನಂಬಿಕೆ. ಸೊ ಪ್ರೀತಿ ದೇವಜನರು, ಇಲ್ಲಿ ಕೂತಂತ ಒಬ್ಬೊಬ್ಬ ವ್ಯಕ್ತಿಗೆ ನಾನು ಹೇಳ್ತೀನಿ, ನಿನ್ನ ಜೀವನದಲ್ಲಿ ನೀನು ಬೇರಿಲ್ಲದೆ ಇರುವಂಥ ಜೀವನ ಮಾಡಬೇಡ. ಬೇರು ಬಿಟ್ಟುಕೊಂಡು ದೃಢವಾಗಿ ಆಳವಾಗಿ ಬೆಳೆದು ಆಳವಾಗಿ ಕರ್ತನ ಸನ್ನಿಧಾನದಲ್ಲಿ ಇದ್ದುಕೊಂಡು ದೇವರಿಗಾಗಿ ಜೀವಿಸ್ತಾ, ದೇವರಲ್ಲೇ ಜೀವಿಸ್ತಾ ನೀನು ಫಲಭರಿತಳಾಗಿರಬೇಕು. ಬೇರಿಟ್ಟುಕೊಂಡು ಜೀವನ ಮಾಡಬೇಕು. ಯಾವಾಗ ನೋಡಿ, ಒಂದು ಗಿಡ ಬೇರು ಬೇರಿಗೆ ಡಿಸ್ಕನೆಕ್ಟ್ ಆಗುತ್ತಾ, ಅದು ಒಣಗಕ್ಕೆ ಶುರುವಾಗುತ್ತೆ. ಎಲ್ಲಿವರೆಗೂ ಬೇರು ಆ ಭೂಮಿಗೆ ಅಂಟ್ಕೊಂಡಿರ್ತದೋ ಅದು ಹಸಿಯಾಗಿರ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾನು ಮನೆಯಲ್ಲಿ ಕೂತ್ಕೊಂಡು ನನ್ನ ಹೆಂಡತಿ ಚರ್ಚ್ಗೆ ಹೋಗ್ತಾರೆ, ನನ್ನ ಮಕ್ಕಳೆಲ್ಲ ಚರ್ಚ್ಗೆ ಹೋಗ್ತಿದ್ದಾರೆ, ನಮ್ಮ ಮಕ್ಕಳೇ ಆರಾಧನೆ ಮಾಡ್ತಾರೆ, ನನ್ನ ವೈಫೇ ನನಗೆ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನಮ್ಮ ಸಭೆ ಚೆನ್ನಾಗಿ, ನಮ್ಮ ಫ್ಯಾಮಿಲಿ ಚೆನ್ನಾಗಿ ಇನ್ವಾಲ್ವ್ ಆಗ್ತದೆ ಸೇವೆಯಲ್ಲಿ. ಇವನು ಮಾತ್ರ ಚರ್ಚಲ್ಲಿ ಇಲ್ಲ. ನಂಬಿಕೆಗೆ ಬೇರಿಲ್ಲ. ಪ್ರೈಸ್ ದಿ ಲಾರ್ಡ್. ಇವರೆಲ್ಲರೂ ಯಾರು? ಬೇರಿಲ್ಲದಂತ ನಂಬಿಕೆ. ಸ್ವಲ್ಪ ಕಾಲ ಮಾತ್ರ ನಂಬಿಕೊಂಡಿರ್ತಾರೆ. ಆಮೇಲೆ ಒಬ್ಬ ಸಿಸ್ಟರ್ ಬರ್ತಾರೆ ಪಾಸ್ಟರ್ ಹತ್ರ, ಪಾಸ್ಟರ್ ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಬನ್ನಿ ಪ್ರಾರ್ಥನೆ ಮಾಡಿ ಪಾಸ್ಟರ್, ಅವನ ಜೀವ ಹೋಗ್ತದೆ ಅನ್ನೋ ಗೊತ್ತಿಲ್ಲ. ಪಾಸ್ಟರ್ ಪಾಪ ಕಷ್ಟಪಟ್ಟು ಮೊಣಕಲ್ಲು ಹಾಕಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ, ಕರ್ತನೆ ಹೇಗಾದ್ರೂ ಮಾಡಿ ಮಗನಿಗೆ ಜೀವ ಕೊಡಪ್ಪ, ಹೇಗಾದ್ರೂ ಮಾಡಿ ಮಗನನ್ನ ಎಬ್ಬಿಸು ಸ್ವಾಮಿ, ಹೇಗಾದ್ರೂ ಮಾಡಿ ದೇವರ ಬಿಡುಗಡೆ, ಕರ್ತನೆ ಅದ್ಭುತ ಮಾಡು, ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿ ದೇವರ ಅದ್ಭುತ ಮಾಡ್ತಾನೆ. ಆತನ ಗುಣವಂತನೇ ಚರ್ಚಿಗೆ ಬರ್ತಾರೆ, ಸಾಕ್ಷಿ ಹೇಳ್ತಾರೆ, ನನ್ನ ಯಜಮಾನನಿಗೆ ದೇವರ ಅದ್ಭುತ ಮಾಡಿದ್ದಾನೆ. ಗಂಡ ಹೇಳ್ತಾನೆ, ದೇವರ ಜೀವನದಲ್ಲಿ ಇಷ್ಟು ದೊಡ್ಡ ಅದ್ಭುತ ಮಾಡಿದ್ದಾನೆ. ಇದಕ್ಕೆಲ್ಲ ಪ್ರಾರ್ಥನೆ, ಸೇವಕರ ಪ್ರಾರ್ಥನೆ, ಅವರ ಕಣ್ಣೀರಿನ ಪ್ರಾರ್ಥನೆ, ಅವರ ಉಪವಾಸ ಪ್ರಾರ್ಥನೆ, ದೊಡ್ಡದಾಗಿ ಸಾಕ್ಷಿ ಹೇಳ್ಬಿಡ್ತಾರೆ. ಆ ಅದ್ಭುತ ನೆನಪು ಇರೋವರೆಗೂ ಗಂಡ ಹೆಂಡತಿ ಚರ್ಚಿಗೆ ಬರ್ತಾ ಇರ್ತಾರೆ. ಸ್ವಲ್ಪ ಏನಾದರೂ ಶೋಧನೆ ಬಂತು ಅಂದರೆ ಏನಾಗ್ಬಿಡುತ್ತೆ, ಗಂಡ ಇಲ್ಲ, ಹೆಂಡತಿನೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಏನಾಯ್ತು?
ಪಾಸ್ಟ್ರು ಹೋಗಿ ಯಾಕೆ ಬ್ರದರ್ ಚರ್ಚಿಗೆ ಬರ್ತಾ ಇಲ್ಲ? ಏನು ಮಾಡೋದು ಪಾಸ್ಟರ್, ಎಲ್ಲ ಪ್ರಾರ್ಥನೆ ಮಾಡಿ ನಂಬಿಕೆನೇ ಇಲ್ಲ, ನಂಬಿಕೆನೇ ಬಿದ್ದೋಗೋ ಥರ ಆಗ್ತಾಯಿದೆ, ಏನು ಮಾಡಿದ್ರು ಬಿ ನಡೀತಾ ಇಲ್ಲ, ಏನು ಮಾಡಿದ್ರು ಶೋಧನೆ ಬಂತು, ಔಟ್. ನಂಬಿಕೆಗೇನಿಲ್ಲ, ಬೇರೆ ಇಲ್ಲ. ಕೆಲವು ಫ್ಯಾಮಿಲಿಗಳು ಪಾಸ್ಟರ್ ಚರ್ಚ್ ಒಳಗಡೆ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು 3 ತಿಂಗಳು 4ನೇ ತಿಂಗಳ ಫ್ಯಾಮಿಲಿ ಇರಲ್ಲ ಚರ್ಚಲ್ಲಿ. ಯಾಕೆ? ಪಾಸ್ಟರ್ ಹೇಳೋದು ವಾಕ್ಯ ನನಗೆ ಇಷ್ಟ ಆಗ್ತಾ ಇಲ್ಲ, ಅವ್ರು ನನಗೆ ವಿರುದ್ಧವಾಗಿ ವಾಕ್ಯ ಹೇಳ್ತಾ ಇದ್ದಾರೆ, ಅದಕ್ಕೆ ನಾವು ಚರ್ಚನ್ನ ಚೇಂಜ್ ಮಾಡಿದ್ದೀವಿ. ಆಮೆನ್, ಆಮೆನ್. ಏನಿಲ್ಲ, ನಂಬಿಕೆಗೆ ಬೇರಿಲ್ಲ. ನಮ್ಮ ಪಾಸ್ಟ್ರೆ ನನಗೆ ನಿನಗೆ ಸೇವೆ ಭಾರ ಇದೆ, ಸೇವೆ ಕರಿಬೇಕಿದೆ ನಿನ್ನ ಮೇಲೆ, ಹಾಗೆ ಹೀಗೆ ಅಂತ ಪ್ರಬೋಧನೆ ಮಾಡಿದ್ದೆ ಪಾಸ್, ಅದಕ್ಕೆ ನಾನು ಹೊರಗಡೆ ಸಪ್ರೇಟ್ ಚರ್ಚ್ ಮಾಡಿದ್ದೀನಿ. ಹೋಗಿ ನಿನ್ನ ನಂಬಿಕೆ ಫಸ್ಟ್ ಏನಿಲ್ಲ, ಬೇರಿಲ್ಲ. ಪ್ರೈಸ್ ದಿ ಲಾರ್ಡ್. ಶೋಧನೆ ಕಾಲ ಬಂದಾಗ ಬಿದ್ದೋಗುವಂಥ ನಂಬಿಕೆ, ಬೇರಿಲ್ಲದಂಥ ನಂಬಿಕೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇ ಮಟ್ಟ ಏನು? ಬೇರೆ ಇಲ್ಲ. ನಂಬಿಕೆ ಇದೆ, ನಂಬಿಕೆಗೇನಿಲ್ಲ, ಬೇರೆ. ಒಣಗೋಗುತ್ತಾ? ಗಮನ ಕೊಡಿ, ಇಲ್ಲಿ ಗಮನ. ಇನ್ನೊಂದು ವಿಚಾರ ಹೇಳ್ತೀನಿ. ಇವತ್ತು ಸಭೆಗಳಲ್ಲಿ ಅಳುಬರು ಭಾಳ ಕಡಿಮೆ ಇರೋದು. ಸಭೆಯಲ್ಲಿ ಅಳುಬರು ಭಾಳ ಕಡಿಮೆ, ಎಲ್ಲ ಹೊಸಬ್ರು ಇರ್ತಾರೆ. ಹೌದಾ? ಈ ಅಳುಬರೆಲ್ಲ ಎಲ್ಲೋಗ್ಯಾರ ಅಳುಬರೆಲ್ಲ? ಇವರಲ್ಲಿ ಅಳುಬರು ಯಾರು? ಮೊದಲು ಚರ್ಚ್ ಪ್ರಾರಂಭ ಮಾಡಿದವರು ಇವರೇ ಆರಾಧನೆ ಮಾಡಿದವರು, ಇವರೇ ಚಲ್ಲಂ ಬರೆಸಿದವರು, ಇವರೇ ಕೀಬೋರ್ಡ್, ಇವರೇ ತಬಲ, ಇವರೇ ಆರಾಧನೆ, ಇವರೇ ಹಾಡುಗಳು, ಇವರೇ ಮಾಡಿದವರು, ಎಲ್ಲ ಇವರೇ ಮಾಡಿದವರು ಅವಾಗ. ಹೌದಾ? ಆ ಸಭೆ ಬೆಳೀಲಿಕ್ಕೆ ಇವರೇ ಕಾರಣ ಇದ್ರು. ಬಟ್ ಇವತ್ತು ಅವರು ಇಲ್ಲ. ಎಲ್ಲಿದ್ರು ಅವರು? ಸಿಂಪಲ್ಲು. ಶೋಧನೆ ಬಂದತ್ತೆ, ಬೇರಿಲ್ಲ, ಒಣಗೋಗಿ ಮನೆಗೆ ಕೂತ್ಕೊಂಡವರು. ಒಣಗೋಗಿ ನಾನು ಒಣಗೋಗಿದ್ದಾರೆ ಅಂತ ಹೇಳ್ತಾ ಇಲ್ಲ ಅವರು. ಏನು ಹೇಳ್ತಾ ಇದಾರೆ? ಯವನಸ್ಥರು ಬೆಳೀತಾ ಇದ್ದಾರೆ, ಅದಕ್ಕೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀವಿ, ಅವ್ರು ಮಾಡ್ತಿದ್ದಾರೆ, ಅದಕ್ಕೆ ನಾವು ಸುಮ್ಮನೆ ಇದ್ದೀವಿ. ಇಲ್ಲ. ಇವು ನಮ್ಮ ಚರ್ಚಿಗೆ ಹೊಸ ಪಾಸ್ಟರ್ ಬಂದಾರ, ಅವರು ನಮಗಿದ್ರು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಒಳ್ಳೆ ವಾಕ್ಯ ಕೊಡ್ತಾರೆ, ಒಳ್ಳೆ ಆರಾಧನೆ ಮಾಡ್ತಾರೆ, ಅದಕ್ಕೆ ಅವ್ರನ್ನ ಪಾಪ ಹುಡುಗರನ್ನೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದಾರೆ, ನಮಗೂ ಖುಷಿ ಆಗ್ತಾ ಇದೆ, ಅವರೆಲ್ಲರೂ ಮುಂದೆ ಹೋಗ್ತಾರಲ್ಲ, ನಾವು ಇದು ಸುಮ್ಮನೆ ಹಿಂದಗಡೆ ಇದ್ದೀವಿ. ಇಲ್ಲ. ಶೋಧನೆ ಬಂದಿತ್ತೆ, ನೀನು ಹೋಗಿದೀಯಾ, ಒಣಗ್ಕೊಂಡು ಹೋಗ್ತಾ ಇದೀಯ ಅಷ್ಟೇ. ಒಣಗೋಗ್ತಿದ್ದೀನಿ ಅಂತ ಹೇಳ್ತಾ ಇಲ್ಲ ನೀನು. ಇನ್ನೊಬ್ರ ಮೇಲೆ ಆಗ್ತಾ ಇದ್ದಿ, ಪಾಸ್ಟರ್ ಮೇಲೆ ಆಗ್ತದಾನ. ಹೌದಾ? ವಿಶ್ವಾಸಿಗಳ ಮೇಲೆ ಆಗ್ತಾ ಇದಾರೆ, ಯವನಸ್ಥರ ಮೇಲೆ ಆಗ್ತಾ ಇದ್ದಾರೆ, ಸಂಡೇ ಸ್ಕೂಲ್ ಮಕ್ಕಳು. ಕೆಲವರು ಇನ್ನೂ ಭಾಳ ಒಳ್ಳೆಯವರು. ಸಂಡೇ ಸ್ಕೂಲ್ ಮಕ್ಕಳು ಏನ್ರಿ ಆರಾಧನೆ ಮಾಡ್ತಾರೆ, ಏನ್ರು ಪ್ರೇಯರ್ ಮಾಡ್ತಾರೆ ಸಂಡೇ ಸ್ಕೂಲ್ ಮಕ್ಕಳು. ನಮ್ಮ ಸಭೆಯಲ್ಲಿ ಅಷ್ಟು ಅಪ್ಪ ಅವ್ರು ಮಾಡ್ತಾರೆ, ನಿಂದೇನು ಗತಿ? ನೀ ಎಲ್ಲಿದ್ದೀ? ನಿನ್ನ ನಂಬಿಕೆ ಎಲ್ಲೈತೆ? ನಂಬಿಕೆಗೆ ಬೇರು ಇಲ್ಲ, ಒಣಗೋಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ನಂಬಿಕೆಯ ಬೇರಿಲ್ಲದಂಥ ಜೀವಿತ ನೀನು ಜೀವಿಸಬೇಡ. ದೇವ್ರು ನಮ್ಮ ಜೀವಿತದಲ್ಲಿ ಆಸಕ್ತಿ ಕೊಟ್ಟ ಮೇಲೆ, ಕೇಳಿ, ಆಸಕ್ತಿ ಕೊಟ್ಟ ಮೇಲೆ ನೀನು ಒಂದು 8 ತಿಂಗಳು ಚರ್ಚಲ್ಲಿ ಇರಪ್ಪ ಅಂತ ದೇವ್ರು ಕೊಡ್ತಾನೆ ಆಸಕ್ತಿನ? ಬ್ರದರ್ ಹಂಗೆ ಕೊಡ್ತಾನ? ದೇವರಾಜ್ ಹಂಗೆ ಕೊಡ್ತಾರ? ಮದುವೆ ಆಗೋವರೆಗೂ ಮಾತ್ರ ನಿನ್ನ ಆಸಕ್ತಿ ಇರಲಿ ಅಂತ ದೇವ್ರು ಕೊಡ್ತಾನ? ದೀಕ್ಷಾಸನ ಆಗೋವರೆಗೂ ಆಸಕ್ತಿ ಇರಲಿ ಅಂತ ದೇವ್ರು ಕೊಡ್ತಾನ? ಇಲ್ಲ. ದೇವರ ಆಸಕ್ತಿ ನಿನ್ನ ಜೀವನದಲ್ಲಿ ಕೊಡೋದು ಎಲ್ಲಿವರೆಗೂ? ಕೊನೆ ಉಸಿರೋವರೆಗೂ ನೀನು ನನ್ನ ದೇವರ ಆಲಯದಲ್ಲಿ ಇರಬೇಕು, ದೇವ್ರಿಗಾಗಿ ಬದುಕಬೇಕು ಅನ್ನೋದೇ ದೇವರ ಆಸೆ. ಆಸಕ್ತಿ ದೇವ್ರು ಉಂಟು ಮಾಡಿರ್ತಾನೆ. ನೀನು ಮಧ್ಯದಲ್ಲಿ ಬಿಟ್ಟು ಹೋಗಂತೇಳಿ ದೇವ್ರು ಕೊಡಲ್ಲ. ನಂಬಿಕೆ ಇಲ್ಲದ, ಬೇರು ಇಲ್ಲದ ನಂಬಿಕೆ. ಇವರೆಲ್ಲ ಯಾರು ಗೊತ್ತಾ? ಚರ್ಚಿಗೆ ಬರಲಾರ್ದಂಗೆ ದೊಡ್ಡ ದೊಡ್ಡ ಭಾಷಣ ಬಿಗಿತಿರ್ತಾರೆ ನೋಡು ಅವರು. ಪ್ರೇಯರ್ ಇಲ್ಲಾರ್ದೇ ದೊಡ್ಡ ಭಾಷಣ ಬಿಗಿತಾ ಇರ್ತಾರೆ. ವಾಕ್ಯ ಜೀವಿತ ಇಲ್ಲದೇನೆ ದೊಡ್ಡದಾಗಿ ಮಾತಾಡ್ತಿರ್ತಾರೆ. ನಂಬಿಕೆ ಜೀವಿತ ಇಲ್ಲ, ಬಟ್ ದೊಡ್ಡದಾಗಿ ಮಾತಾಡ್ತಿರ್ತಾರೆ. ವಿಶ್ವಾಸ ಜೀವಿತ ಇಲ್ಲ, ಬಟ್ ದೊಡ್ಡದಾಗಿ ಮಾತಾಡ್ತಿರ್ತಾರೆ. ಇವರೆಲ್ಲ ಯಾರು? ಬೇರು ಇಲ್ಲದ
ನಂಬಿಕೆಗೆ ಗುಂಪು, ಸಂತಾನ ಗುಂಪಿದು, ಬೇರೆ ಇಲ್ಲ ಅವ್ರಿಗೆ. ಪ್ರಾರಂಭದಲ್ಲಿದ್ದಂಥ ಬಯಕೆ, ನಂಬಿಕೆ, ವಿಶ್ವಾಸ, ಆಸಕ್ತಿ, ಜೀಲು ಈಗ ಎಲ್ಲ ತಣ್ಣಗಾಟವ. ಯಾಕೆ ತಣ್ಣಗಾಯ್ತು ಗೊತ್ತಾ? ಶೋಧನೆ ಬಂದಿದೆ. ಶೋಧನೆ ಎದುರಿಸೋಕ್ಕೆ ಇವ್ರ ಕೈಯಿಂದ ಆಗಿಲ್ಲ. ಬೇರು ಇಲ್ಲದ ಇರುವಂಥ ನಂಬಿಕೆ ಫಸ್ಟ್. ಓಕೆ, ಸೆಕೆಂಡ್ಗೆ ಹೋಗೋಣ, ಬೇಗ ಬೇಗ ಫಾಸ್ಟ್. ಎರಡನೇದು ಮತ್ತಾಯ 6ನೇ ಅಧ್ಯಾಯ 30ನೇ ವಚನ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 30ನೇ ವಚನ ನೋಡಿ. ಎಲ್ಲ ಅಲ್ಪ ವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ. ಹಲ್ಲೆಲೂಯಾ. ಎಲ್ಲ ಅಲ್ಪ ವಿಶ್ವಾಸಿಗಳೇ. ಸೊ ಎರಡನೇ ನಂಬಿಕೆಯ ಮಟ್ಟ, ಲೆವೆಲ್, ಫೇತ್ ಲೆವೆಲ್ ಎರಡನೇದೇನಪ್ಪ ಅಂದರೆ ಅಲ್ಪ ವಿಶ್ವಾಸ. ಹಲ್ಲೆಲೂಯಾ. ಸ್ವಲ್ಪ ನಂಬಿಕೆ ರೀ. ಎಷ್ಟಿದೆ ಅವ್ರಿಗೆ? ಅಲ್ಪ ವಿಶ್ವಾಸ, ಸ್ವಲ್ಪ ನಂಬಿಕೆ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಯಾವಾಗಲೂ ಗದರಿಸ್ತಾ ಇರ್ತಾನೆ. ಏನಂತ? ಅಲ್ಪ ವಿಶ್ವಾಸಿಗಳೇ, ಅಲ್ಪ ವಿಶ್ವಾಸಿಗಳೇ, ಅಲ್ಪ ವಿಶ್ವಾಸಿಗಳೇ. ಯಾವಾಗಲೂ ಅಲ್ಪ ವಿಶ್ವಾಸಿಗಳಂತ ಗದರಿಸ್ತಾ ಇರ್ತಾನೆ ಸ್ವಾಮಿ. ಅಲ್ಪ ವಿಶ್ವಾಸಿಗಳೇ, ಇವತ್ತು ಇದ್ದು ನಾಳೆ ಒಲೆ ಪಾಲಾಗುವಂತ ಆ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿ ತೊಡಿಸೋದಾದ್ರೆ ಅದಕ್ಕಿಂತಲೂ ದೇವರು ನಿಮ್ಮನ್ನ ಎಷ್ಟು ಹೆಚ್ಚಾಗಿ ಉಡಿಸ್ತಾರೆ. ಹಲ್ಲೆಲೂಯಾ. ಎರಡನೇದು ಏನಾಗಿದೆ? ಅಲ್ಪ ವಿಶ್ವಾಸಿಗಳು. ಈ ವಿಶ್ವಾಸಿಗಳು ಯಾರು? ಈ ನಂಬಿಕೆ ಮಟ್ಟ ಏನು ಸೂಚನೆ ಮಾಡ್ತದೆ? ಈ ನಂಬಿಕೆಯ ಲೆವೆಲ್ ಏನು ಸೂಚನೆ ಮಾಡ್ತದೆ? ಅಲ್ಪ ವಿಶ್ವಾಸ ಅಂದರೆ ಈ ವಿಶ್ವಾಸ ಎಲ್ಲಿವರೆಗಿರ್ತದೆ? ಈ ನಂಬಿಕೆ ಎಲ್ಲಿವರೆಗಿರ್ತದೆ? ಎಲ್ಲಿವರೆಗಿರ್ತದೆ? ಕೆಳಗೆ ಬೆಂಕಿ ಇದ್ದಾಗ ಮೇಲೆ ನೀರು ಗರಂ 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 ಕುದಿತಾ ಇರ್ತವೆ. ಬೆಂಕಿ ಮುದಾಯ್ತಾ ತಣ್ಣಗಾಗ್ತಾ ಬರ್ತದೆ. ಯಾವುದಿದು? ಅಲ್ಪ ವಿಶ್ವಾಸ. ಅಡುಗೆ ಮಾಡಬೇಕಾದ್ರೆ ಫುಲ್ಲು ಬೆಂಕಿ ಆಗ್ತದೆ, ಫುಲ್ ಪಳ 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 ಕುದೀತದೆ. ಬೆಂಕಿ ತೆಗಿತೀವಿ, ಏನಾಗ್ತದೆ? ಏನಾಗ್ತದೆ? ಚೆನ್ನಾಗಿರ್ತದಲ್ಲ. ಇದೇನಿದು? ಅಲ್ಪ ವಿಶ್ವಾಸ. ಪ್ರಾರಂಭದಲ್ಲಿ ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ, ಇಡೀ ಊರಿಗೆ ಪ್ರಾರ್ಥನೆ ಮಾಡೋದು ಕೇಳಿಸ್ತಾ ಇದೆ. ಈಗ ಊರಿಗೆಲ್ಲ, ಪಕ್ಕದಲ್ಲಿ ಹೆಂಡತಿಯರಿಗೆ ಕೇಳಿಸ್ತಾ ಇಲ್ಲ ಪ್ರಾರ್ಥನೆ. ಅಲ್ಪ ವಿಶ್ವಾಸ, ಲಿಟಲ್ ಫೇತ್. ಮೊದಲೇದೇನು? ಬೇರಿಲ್ಲದ ನಂಬಿಕೆ. ಎರಡನೇದು ಅಲ್ಪ, ಸ್ವಲ್ಪ ನಂಬಿಕೆ ಅಷ್ಟೇ. ಹಲ್ಲೆಲೂಯಾ. ಬೇಕಾದಾಗ ಮಾತ್ರ ನಂಬಿಕೆ ಇಡೋದು, ಅದ್ಭುತ ಆದ್ಮೇಲೆ ಬಿಟ್ಬಿಡೋದು. ರೋಗ ಗುಣ ಆಗೋವರೆಗೂ ನಂಬಿಕೆ ಇಡೋದು, ಗುಣ ಆದ್ಮೇಲೆ ಜ್ವರಗಳು. ನಿನಗೆ ಒಳ್ಳೆ ಜಾಬ್ ಆಗೋವರೆಗೂ ಚೆನ್ನಾಗಿ ಪ್ರಾರ್ಥನೆ 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 ಪ್ರಾರ್ಥನೆ. ಪಾಸ್ಟರ್ ನೋಡ್ಬೋ ಆ ಅಮ್ಮಂದು ಪ್ರೇಯರ್ ನೋಡ್ಬಿಟ್ರೆ, ಏನಪ್ಪ ಈ ಅಮ್ಮ ಹಿಂಗೆ ಪ್ರಾರ್ಥನೆ ಮಾಡ್ತಾಳೆ, ಫುಲ್ಲು ಸೈತಾನ ನಲ್ಗಾಡಿಸ್ಬಿಡ್ತಾಳೆ. ಸೂಪರ್, ಹಿಂಗಿರ್ಬೇಕು ಪ್ರಾರ್ಥನೆ ಜೀವಿತ. ಒಂದು ತಿಂಗಳಾದ್ಮೇಲೆ ಜಾಬ್ ಸಿಕ್ತು. ಏನು ಸಿಕ್ತು? ಜಾಬ್ ಸಿಕ್ತು. ಜಾಬ್ ಸಿಕ್ಕಿದೆ ಅನ್ನೋ ಖುಷಿಗೆ ಮತ್ತೆ ಪ್ರಾರ್ಥನೆ, ಪ್ರೇಯರ್, ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ, ಫುಲ್ ಉರುಪು. ಒಂದು ತಿಂಗಳು, ಎರಡನೇ ತಿಂಗಳು ಯಾಕೆ ಸಿಸ್ಟರ್ ಪ್ರೇಯರು ಕಡಿಮೆ? ಪಾಸ್ಟರ್ ಫುಲ್ ಜಾಬ್ ಪ್ರೆಷರ್, ಪಾಸ್ಟರ್ ಬ್ಯುಸಿ, ಪಾಸ್ಟರ್ ಟೈಮೇ ಕೊಡೋಕ್ಕಾಗ್ತಿಲ್ಲ ಪಾಸ್ಟರ್ ಪ್ರೇಯರಿಗೆ. ಅಲ್ಲ, ಟೈಮು ಕೊಡೋಕ್ಕಾಗ್ತಿಲ್ಲ ಪಾಸ್ಟರ್ ಪ್ರೇಯರ್ಗೆ. ಚರ್ಚಿಗೆ ಬರ್ಬೇಕಂತೀನಿ, ಅವಾಗೇ ಯಾರೋ ಬಂದ್ಬಿಡ್ತಾರೆ. ಹಲ್ಲೆಲೂಯಾ. ಏನು ನಂಬಿಕೆ? ಸ್ವಲ್ಪ ನಂಬಿಕೆ. ಇದು ಅಲ್ಪ ನಂಬಿಕೆ ಪ್ರತಿಫಲ ಏನು ಗೊತ್ತಾ?
ಜ್ವರ ಬಂದಾಗ ಡಾಕ್ಟ್ರು, ಕಷ್ಟ ಬಂದಾಗ ಏಸಪ್ಪ. ಇದು ಅಲ್ಪ, ಲಿಟಲ್ ಫೇತ್. ನಿನಗೆ ಸಮಸ್ಯೆಗೆ ಬಂದಾಗ ಮಾತ್ರ, ಕಷ್ಟ ಬಂದಾಗ ಮಾತ್ರ ದೇವರ ಮೇಲೆ ಆತುಕೊಳ್ಳುವಂತೆ ಮಾಡ್ತದೆ ಈ ಅಲ್ಪ ನಂಬಿಕೆ. ಆಮೆನ್. ಎಷ್ಟಾಯ್ತು? ಮೂರನೇದು ಬರ್ತದೆ 4:19. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತ್ಯುಪ್ರಾಯವಂತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗಿಯೂ ಅವನ ನಂಬಿಕೆಯು ಕುಂದಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ನಂಬಿಕೆ ಇದು? ಯಾವ ನಂಬಿಕೆ ಇದು? ದುರ್ಬಲವಾದಂಥ ನಂಬಿಕೆ, ವೀಕ್ ಫೇತ್ ಅಂತ ಹೇಳ್ತಾರೆ. ಏನು ಫೇತ್ ಇದು? ವೀಕ್, ದುರ್ಬಲ, ಬಹಳ ದುರ್ಬಲವಾಗಿದೆ ಅದು, ವೀಕ್ ಆಗಿದೆ ಅಂತ ಫೇತ್. ಆದರೆ ಅಬ್ರಾಮನ ಜೀವನದಲ್ಲಿ ಆ ನಂಬಿಕೆ, ಅವನು ವೀಕ್ ಆಗಿರುವಂಥ ನಂಬಿಕೆ ಇರಲಿಲ್ಲ ಅವನ ಹತ್ರ, ದುರ್ಬಲವಾದಂಥ ನಂಬಿಕೆ ಇರಲಿಲ್ಲ. ಅವನತ್ರ ಏನು ಮಾಡ್ದ? ಅವನು 100 ವರ್ಷ ಆಗಿದ್ದಾನೆ ಅಂತ ಗೊತ್ತಾಗಿದ್ದು. ಎರಡನೇದಾಗಿ ಸಾರಳಿಗೆ ಗರ್ಭಕಾಲ ಏನಾಗಿದೆ? ಮುಗಿದೋಗಿದೆ, ಗರ್ಭವತಿ ಆಗುವಂಥ ಕಾಲ ಮುಗಿದೋಗಿದೆ ಅಂತ ಗೊತ್ತಾಗಿದ್ದಾಗಲೂ ಕೂಡ ಅಬ್ರಾಮನ ಏನು ಮಾಡ್ತದಾನೆ? ಅಬ್ರಾಮನ ನಂಬಿಕೆ ಏನಾಗ್ಲಿಲ್ಲಂತೆ? ಕುಂದಿ ಹೋಗಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ವಿಶ್ವಾಸ ಜೀವಿತದಲ್ಲಿ ದುರ್ಬಲವಾದಂತ ನಂಬಿಕೆ ಇದೆ, ವೀಕ್ ಫೇತ್ ಇದೆ. ಏನ್ ಫೇತ್ ಅಂದ್ರೆ, ಕೆಲಸ ಆಗ್ಲಿಲ್ವಾ ನಂಬಿಕೆ ಬಿಟ್ಬಿಡೋದು, ಅದ್ಭುತ ಆಗ್ಲಿಲ್ಲ ನಂಬಿಕೆ ಬಿಟ್ಬಿಡೋದು, ದೇವರು ನಡೆಸಲಿಲ್ವಾ ನಂಬಿಕೆ ಬಿಟ್ಬಿಡೋದು, ಪ್ರಾರ್ಥನೆಗೆ ಉತ್ತರ ಸಿಕ್ಲಿಲ್ವಾ ನಂಬಿಕೆ ಬಿಟ್ಬಿಡೋದು. ಇದು ದುರ್ಬಲವಾದಂತ ನಂಬಿಕೆ. ಆದ್ರೆ ಅಬ್ರಾಮನು ಆ ರೀತಿ ಮಾಡಿ ನೋಡಿ. ಅಲ್ಲಿ 2 ಸಂಗತಿಗಳನ್ನ ಗಮನ ಕೊಡಿ. 2 ಸಂಗತಿಗಳು. ಮೊದಲನೇದಾಗಿ ಏನು? ಅಬ್ರಾಮನು ಯೋಚನೆ ಮಾಡ್ತಾನೆ, ಅವನು 100 ವರ್ಷ ಆಗಿದ್ದಾನೆ ಅಂತ ಹೇಳಿ, ನನಗೆ 100 ವರ್ಷ ಆಗಿದೆ ಅಂತ ಅವನಿಗೆ ಯೋಚನೆ ಮಾಡ್ತಾನೆ. ಎರಡನೇದಾಗಿ ಸಾರಳಿಗೆ ಗರ್ಭಕಾಲ ಮುಗಿದೋಯ್ತಂತ ಯೋಚನೆ ಮಾಡಿ. ನೋಡಿ, ಇವೆರಡರ ಮಧ್ಯದಲ್ಲಿ ಕೂಡ ಹೋಗ್ಲಪ್ಪ, ಸಾರಳು ಏನು ಗರ್ಭಕಾಲ ಮುಗಿದಿದೆ, ಅಟ್ಲೀಸ್ಟ್ ಅಬ್ರಾಮನ್ ಆದ್ರೆ ಇನ್ನು ಹೆಂಗಿದ್ದಾನೆ ಅದು ಇಲ್ಲ. ಆಮೇನ್. ಅಬ್ರಾಮನ ವಯಸ್ಸಾಗಿದ್ದಾನೆ ಪರವಾಗಿಲ್ಲ, ಇನ್ನು ಸಾರಳು ಗಟ್ಟಿ ಇದ್ದಾಳೆ, ಇನ್ನು ಗರ್ಭಕಾಲ ಇದೆ ಅಂದ್ರೆ ಅದ್ಭುತ ಆಗ್ಲಿಕ್ಕೆ, ಮಗು ಆಗ್ಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರಗಳು ನಂಬಬಹುದು. ಆದ್ರೆ ಇಲ್ಲಿ ಅಬ್ರಾಮನು ವಯಸ್ಸು ಮುಗಿದೋಗಿದೆ, ಪ್ಲಸ್ ಸಾರಳ ಗರ್ಭಕಾಲನು ತೀರೋಗಿದೆ. ಇಂಥ ಸಮಯದಲ್ಲಿ ಇದ್ದಾಗಲೂ ಕೂಡ ಅಬ್ರಾಮನ ನಂಬಿಕೆ ಏನಾಗ್ಲಿಲ್ಲ? ವೀಕ್ ಆಗ್ಲಿಲ್ಲ, ಕುಂದೋಗ್ಲಿಲ್ಲ. ನಮ್ಮ ನಂಬಿಕೆ ಕೆಲವು ಸಾರಿ ಬಹಳ ವೀಕ್ ಆಗ್ಬಿಡ್ತದ್ರಿ. ನಮ್ಮ ನಂಬಿಕೆ ಏನಾಗ್ಬಿಡ್ತದೆ ಕೆಲವು ಸಾರಿ ಬಹಳ ವೀಕ್ ಆಗ್ಬಿಡ್ತದೆ. ಯಾವಾಗ ನಮ್ಮಲ್ಲಿ ಈ ವೀಕ್ ಆಗಿರುವಂಥ ನಂಬಿಕೆ ಇರ್ತದಲ್ಲ, ಇದು ದೊಡ್ಡದಾದಂಥ ಅದ್ಭುತಗಳನ್ನ ಕಾಣಲಿಕ್ಕೆ ನಮ್ಮನ್ನು ಬಿಡಲ್ಲ. ಆಮೆನ್, ಆಮೆನ್, ಆಮೆನ್. ನಮ್ಮ ನಂಬಿಕೆ ಕೊಂದಬಾರ್ದು ಪ್ರೇರೆ, ನಮ್ಮ ವಿಶ್ವಾಸ ಕೊಂದಬಾರ್ದು. ದೇವರ ಮೇಲಿದ್ದಂಥ ನಮ್ಮ ನಂಬಿಕೆ ಏನಾಗಬೇಕಾದ್ರೆ ಅದು ವೀಕ್ ಆಗ್ತಾ ಹೋಗ್ಬಾರ್ದು. ಏನಾಗಬೇಕದು? ಹೆಚ್ಚಾಗ್ತಾ ಹೋಗ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೊರಗಡೆ ಹಲ್ಲೆಲೂಯಾ, ಹಲ್ಲೆಲೂಯಾ. ದುರ್ಬಲವಾದಂಥ ನಂಬಿಕೆ, ವೀಕ್ ಫೇತ್. ನಿನ್ನ ಜೀವಿತದಲ್ಲಿ ವೀಕ್ ಆಗಿರುವಂಥ ನಂಬಿಕೆನ ಇಟ್ಕೊಬೇಡ. ನಂಬು, ದೃಢವಾಗಿ ನಂಬು. ಆಮೆನ್. 4ನೇದು ಬೇಗ ಇದು ಭಾಳ ಇಂಪಾರ್ಟೆಂಟ್, ಇದನ್ನು ಗಮನ ಕೊಡಿ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನ. ಈಗಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆ ಉಂಟು, ನನಗೆ ಕ್ರಿಯೆಗಳುಂಟು. ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ. ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆ ನನಗೆ ತೋರಿಸು ನೋಡೋಣ ಎಂದು ಹೇಳೋಣಲ್ಲವೇ?
ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇನ್ನೊಂದು ನಮ್ಮ ಲೆವೆಲ್, ನಮ್ಮ ನಂಬಿಕೆಯ ಲೆವೆಲ್, ನಂಬಿಕೆಯ ಮಟ್ಟ ಏನಪ್ಪ ಅಂದ್ರೆ 4ನೇದು, ಇದು ಕ್ರಿಯೆಗಳು ಇಲ್ಲದೆ ಇರುವಂತ ನಂಬಿಕೆ. ಏನು ಕ್ರಿಯೆಗಳು? ಕೇಳಿ, ಗಮನ ಕೊಡಿ. ಕ್ರಿಯೆಗಳು ಇಲ್ಲದೆ ಇರುವಂತ ನಂಬಿಕೆ. ಕ್ರಿಯೆಗಳು, ಇದು ಬಹಳ ಇಂಪಾರ್ಟೆಂಟ್. ಕ್ರಿಯೆಗಳು ಇಲ್ಲದೆ ಇರುವಂತ ನಂಬಿಕೆ. ನಂಬಿಕೆ ಒಳಗಡೆ ಇದೆ, ಬಟ್ ಆದ್ರೆ ಕ್ರಿಯೆ ಇಲ್ಲ. ಪಾಸ್ಟ್ರೆ ಸೇವೆಗಾಗಿ ಬರ್ಬೇಕಂತ ಯೋಚನೆ ಇದೆ, ಆದ್ರೆ ಫ್ರೀ ಇಲ್ಲ. ಪಾಸ್ಟ್ರೆ ಪ್ರಾರ್ಥನೆಗೋಸ್ಕರ ಸಭೆ ಒಳಗಡೆ ಬರ್ಬೇಕಂತ ಆಸೆ ಇದೆ ನನಗೆ, ಆದ್ರೆ ಟೈಮ್ ಇಲ್ಲ. ಹೌದಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಮಾಡ್ಬೇಕು, ಚರ್ಚ್ ಒಳಗಡೆ ಬರ್ಬೇಕಂತ ಆಸೆ ಇದೆ ಪಾಸ್ಟ್ರೆ, ಆದ್ರೆ ನನಗೆ ಮನೆಯಲ್ಲಿ ಸಮಯ ಇಲ್ಲ. ಜಾಬ್ ಒತ್ತಡ, ಕೆಲಸ ಒತ್ತಡ, ಹೆಂಡತಿಯ ಕಾಟ, ಮಕ್ಕಳ ಕಾಟ, ಅಲ್ಲಿ ಕರಿತಾ ಇದಾರೆ, ಇಲ್ಲಿ ಕರಿತಾ ಇದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ, ಇಲ್ಲಿಗೆ ಹೋಗ್ತಾ ಇದ್ದೀನಿ, ಆ ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ, ಸಭೆಗೆ ಸಮಯ ಕೊಡಕ್ಕಾಗ್ತಿಲ್ಲ, ಪ್ರೇಯರ್ ಸಮಯ ಕೊಡಕ್ಕಾಗ್ತಿಲ್ಲ. ಹಲ್ಲೆಲೂಯಾ. ನಂಬಿಕೆ ಇದೆ, ಆಸೆ ಇದೆ ಪಾಸ್ಟ್ರೆ, ನಿಮ್ ಜೊತೆ ಸೇವೆ ಬರ್ಬೇಕಂತೇಳಿ. ಪಾಸ್ಟರ್, ನಾನೇ ಆರಾಧನೆ ನಡೆಸ್ಬೇಕಂತ ಆಸೆ ಇದೆ ಪಾಸ್ಟರ್, ನಾನೇ ಉಪವಾಸ ಪ್ರಾರ್ಥನೆ ನಡೆಸ್ಬೇಕಂತ ನನಗೆ ಆಸೆ ಇದೆ ಪಾಸ್ಟ್ರೆ, ಆದ್ರೆ ಟೈಮ್ ಇಲ್ಲ. ಅಲ್ಲ, ಆಸೆ ಇದೆ ಒಳಗಡೆ, ಬಟ್ ಅದು ಮಾಡಬೇಕಾದಂತೆ ಕ್ರಿಯೆ ಇಲ್ಲ. ಸೊ ಕ್ರಿಯೆಗಳು ಇಲ್ಲದೆ ಇರುವಂತ ನಂಬಿಕೆ. ದೊಡ್ಡದಾಗಿ ಹೇಳ್ತಾರೆ ಕ್ರಿಯೆ. ಪಾಸ್ಟರ್, ಚರ್ಚನ್ನ ಹಂಗೆ ಮಾಡ್ಬೇಡ ಪಾಸ್ಟರ್, ಹಿಂಗೆ ಮಾಡೋಣ ಪಾಸ್ಟರ್ ಇಷ್ಟು ಮಾಡೋಣ ಪಾಸ್ಟರ್, ಹಿಂಗೆ ಉತ್ಸಾಹ ಮಾಡೋಣ ಪಾಸ್ಟರ್, ಹಿಂಗೆ ಮಾಡೋಣ ಪಾಸ್ಟರ್ ಈ ರೀತಿ ಮಾಡೋಣ ಪಾಸ್ಟರ್, ಇಷ್ಟು ಹಿಂಗೆ ಮಾಡೋಣ ಪಾಸ್ಟರ್. ಕ್ರಿಯೆ ಆಯ್ತಾ? ಕ್ರಿಯೆ ಆಯ್ತಪ್ಪ ಅಮ್ಮ? ಕ್ರಿಯೆ ಇದೆನಾ? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಕ್ರಿಯೆಗಳು ಇಲ್ಲದೆ ಇರುವಂತ ನಂಬಿಕೆದವರು ಸಭೆ ಒಳಗಡೆ ಯಾವಾಗ ಸೇರ್ತಾರೆ ಗೊತ್ತಾ? ಯಾವಾಗ ಸೇರ್ತಾರಲ್ರಿ? ಚರ್ಚ್ನ ರಿನಿವೇಶನ್ ಮಾಡಕ್ಕೆ ಒಂದು ಬಜೆಟ್ ಬರ್ತದಲ್ಲ, ಅವಾಗ ಸೇರ್ತಾರೆ ಇವರೆಲ್ಲ. ಚರ್ಚ್ ರಿನಿವೇಶನ್ ಮಾಡಕ್ಕೆ ಬಜೆಟ್ ಬರ್ತದೆ ನೋಡು, ಚರ್ಚಿಗೆ ಬಜೆಟ್ ಬರ್ತದಲ್ಲ ರಿನಿವೇಶನ್ ಮಾಡಕ್ಕೆ, ಅವಾಗ ಇವರೆಲ್ಲರೂ ಜಮಾ ಆಗ್ತಾರೆ. ಹೆಂಗ್ ಜಮಾ ಆಗ್ತಾರೆ? ತುಂಬ ಚಂದ ಮಾಡೋಣ ಚರ್ಚ್, ದಿಲ್ಲಿಯಿಂದ ಬಾಗಿಲು ತರ್ಸೋಣ, ಕಟ್ಟಿಗೆಯಲ್ಲಿ ತರ್ಸೋಣ, ಕಿಟಕಿಯಲ್ಲಿಂದ ಮಾಡಿಸೋಣ, ಆಮೇಲೆ ಡಿಸೈನ್ ಎಲ್ಲ ಬೇರೆ ದೇಶದ ಡಿಸೈನ್ ಮಾಡೋಣ. ಅವಾಗ ಸೇರ್ತಾರೆ ಇವರು. ಇವರೆಲ್ಲ ಯಾರು? ಕ್ರಿಯೆಗಳು ಇಲ್ಲ, ಅದ್ರ ನಂಬಿಕೆ ಇದೆ. ಕ್ರಿಯೆಗಳು ಯಾವಾಗ ಬರ್ತಾ ಇದೆ ಅವ್ರದ್ದು? ಚರ್ಚ್ ಜಾತ್ರೆ ಮಾಡಿದಾಗ, ಕ್ರಿಸ್ಮಸ್ ಹಬ್ಬ ಮಾಡಿದಾಗ, ಮತ್ತೆ ಈಸ್ಟರ್ಗೆ, ಈಸ್ಟರ್ ಹಬ್ಬಕ್ಕೆ, ಗುಡ್ ಫ್ರೈಡೆಗೆ, ಜನವರಿ 1, ಡಿಸೆಂಬರ್ 31, ಮದುವೆಗಳ ಟೈಮಲ್ಲಿ. ಹೌದಾ? ಶಿಲಿಬೆ ಶಿಲಿಬೆ ಗುಡ್ಡ ಹಬ್ಬ ಅಂತ ಏನೋ ಅಂತಾರಲ್ಲ, ಕಲಬರಿ ಗುಡ್ಡ ಹಬ್ಬ, ಅವಾಗ ಜಮಾ ಆಗ್ತಾರೆ ಇವರೆಲ್ಲ. ಜಮಾ ಆದ್ರೂ ಕೂಡ ಏನು ಮಾಡ್ತಾರೆ ಅಲ್ರಿ? ಅವ್ರ ನಂಬಿಕೆಯಿಂದ ಪ್ರಾರ್ಥನೆ ಮಾಡಲ್ಲ. ಅಲ್ಲಿ ಏನು ಮಾಡ್ತಾರ? ಫಸ್ಟ್ ಈ ಲೈಟ್ ಇಲ್ಲಿ ಹಾಕ್ಬಾರ್ದು, ಇಲ್ಲಿ ಹಾಕಿದ್ರೆ ಚೆನ್ನಾಗಿರ್ತೈತಿ. ಈ ಕ್ರಾಸು ಇಲ್ಲಿ ಆಡಬಾರ್ದು, ಇದು ಈ ಕಡೆ ಇಡಬೇಕಾಗಿತ್ತು. ಫಸ್ಟ್ ಈ ಅನ್ನ ಸಾಂಬಾರು ಬೇಡ, ಇದ್ರ ಜೊತೆಗೆ ಸ್ವಲ್ಪ ಜಲೇಬಿ ಇದ್ರೆ ಚೆನ್ನಾಗಿರ್ತಾ ಇತ್ತು. ಯಾರು ಇವರೆಲ್ಲ? ಚರ್ಚಲ್ಲಿ ಒಂದು ದಿನ ಕಾಣಲ್ಲ ಅವರು. ಚರ್ಚಲ್ಲಿ ಕ್ರಿಯೆನೇ ಇಲ್ಲ, ಫಾಸ್ಟಿಂಗ್ ಪ್ರಾರ್ಥನೆ ಇಲ್ಲ, ದೇವ್ರ ವಾಕ್ಯ ಇಲ್ಲ, ಆರಾಧನೆ ಇಲ್ಲ, ಏನಿಲ್ಲ. ಹಬ್ಬಕ್ಕೆ ಬಂದು ಫಸ್ಟ್ ಊಟ ಯಾಕೋ ಸರಿ ಇಲ್ಲ, ನಾನು ಒಂದು 20,000 ಕೊಡ್ತೀನಿ, ಚಲೋ ಬಿರಿಯಾನಿ ಮಾಡಿಸ್ಬಿಡೋಣ. Amen. Praise the Lord. Hallelujah.
ಪಾಸ್ಟರ್ ಚರ್ಚ್ ಒಳಗಡೆ ಏನೇ ಪ್ರೇಯರ್ ಆದರೂ ಕೂಡ, ಚರ್ಚ್ ಒಳಗಡೆ ಏನೇ ಕೆಲಸ ಇದ್ರೂ ಕೂಡ, ಚರ್ಚ್ ಒಳಗಡೆ ಏನೇ ಅವಶ್ಯಕತೆ ಇದ್ರೂ ಕೂಡ, ಪಾಸ್ಟರ್ ನಮ್ಗೆ ಹೇಳಿ ಪಾಸ್ಟರ್, ನಾನು ಮಾಡ್ತೀನಿ, ಸಹಾಯ ಮಾಡ್ತೀನಿ, ಅದೆಷ್ಟೇ ಖರ್ಚಾಗಲಿ. ಹಲ್ಲೆಲೂಯಾ. ಕೊಡ್ತಾರೆ ಕೂಡ ಅವರು, ಕೊಡ್ತಾರೆ, ಇಲ್ಲಂತಿಲ್ಲ, ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಸಮಸ್ಯೆ ಏನು? ಚರ್ಚಿಗೆ ಬರಲ್ಲ ಅವರು, ಚರ್ಚಲ್ಲಿ ಇರಲ್ಲ ಅವರು. ಕ್ರಿಯೆ ಎಲ್ಲಿದೆ ಅವ್ರದ್ದು? ಕ್ರಿಯೆ ಎಲ್ಲಿದೆ? ಎಲ್ಲಿದೆ? ಹಾಂ, ಹೇಳ್ತದೆ ನಂಬಿಕೆ ಕ್ರಿಯೆಗಳು ಒಳಗಡೆ ಇರಬೇಕು. ಆಲಯದಲ್ಲಿ, ಸೇವೆಯಲ್ಲಿ, ಪ್ರಾರ್ಥನೆ, ವಿಶ್ವಾಸ, ನಂಬಿಕೆ, ಕೆಲಸ, ನಿನ್ನ ಕ್ರಿಯೆ ಬರಬೇಕು ಪ್ರಿಯರೇ. ಬರೇ ನೀನು 20,000 ಕೊಟ್ಟು ಆ ಕೆಲಸ ಮಾಡೋಣ, ಈ ಊಟ ಮಾಡಿಸೋಣ, ಅದು ಮಾಡಿಸೋಣ, ಇದು ಮಾಡಿಸೋಣ, ಹಂಗೆ ದುಂಬಾಗಿ ಮೀಟಿಂಗ್ ಮಾಡೋಣ ಅಲ್ಲ. ನಿನ್ನ ನಂಬಿಕೆ ಬರೇ ಮೀಟಿಂಗಲ್ಲಿ ಆಗಬಾರದು. ನಿನ್ನ ನಂಬಿಕೆ ಸಭೆ ಒಳಗಡೆ ಆಗಬೇಕು. ನಿನ್ನ ನಂಬಿಕೆ ಬರೇ ಜಾತ್ರೆಯಲ್ಲಿ ಮಾತ್ರ ಆಗಬಾರ್ದು. ನಿನ್ನ ನಂಬಿಕೆ ಎಲ್ಲಾಗಬೇಕು? ಸಭೆ ಕ್ರಿಯೆ ಒಳಗಡೆ ಇರಬೇಕ್ರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸಭೆ ಆಲಯಕ್ಕೆ ಗೇಟ್ ಮಾಡಿಸ್ಕೊಟ್ಟಿರ್ತಾನೆ. ಆ ಗೇಟ್ ಮೇಲೆ ಇವನ ಹೆಸರು, ಫುಲ್ ಫ್ಯಾಮಿಲಿ ಹೆಸರು ಬರೆಸಿರ್ತಾನೆ. ಈ ಕ್ರಿಯೆ ದೇವರಿಗೆ ಇಷ್ಟ ಇಲ್ಲ. ಹಲ್ಲೆಲೂಯಾ. ಸೇವೆಯ ಬೆಳವಣಿಗೆಗಾಗಿ ನಿನ್ನನ್ನು ನೀನು ತೊಡಗಿಸಿಕೊಳ್ಳಬೇಕಾಗಿರುವಂತ ಕ್ರಿಯೆ ಬೇಕು. ಇದು ನಂಬಿಕೆಯ ಕ್ರಿಯೆ. ಹಲ್ಲೆಲೂಯಾ. ಕೆಲವು ಕ್ರಿಯೆಗಳು ಇಲ್ಲದೇ ಇರುವಂತ ನಂಬಿಕೆಯಲ್ಲಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಬಟ್ ಮಾತಾಡ್ತಾರೆ, ದೊಡ್ಡ ಮಾತಾಡ್ತಾರೆ, ಕ್ರಿಯೆ ಇಲ್ಲ ಪ್ರೇರ. ಹಲ್ಲೆಲೂಯಾ. ನಾನು ಇದ್ದಿದ್ರೆ ಈ ಮೀಟಿಂಗ್ನ ಹೆಂಗ್ ಮಾಡ್ತಿದ್ದೆ ಗೊತ್ತಾ? ಮತ್ತೆ ಎಲ್ಲಿ ನೋಡಕ್ ಹೋಗಿದ್ದಪ್ಪ? ಎಲ್ಲೋಗಿದ್ದೀನಿ? ಹೌದಲ್ಲ? ಮೀಟಿಂಗ್ ಎಲ್ಲ ಮುಗಿದ ಮೇಲೆ ಏನೋ ಸಣ್ಣ ಪ್ರಾಬ್ಲಮ್ ಬಂದಿರುತ್ತೆ. ಇವ ಬಂದು, ಏನಾಗಿದೋ ಅಣ್ಣ, ಹಿಂಗೆ ಆಗಿದ್ದಣ್ಣ, ತರೀತ ಸಮಸ್ಯೆ. ನಾನು ಹೇಳಿದೆ, ಸಣ್ಣವ್ರು ನೀವೆಲ್ಲ ಮಾಡೋಕ್ಕಾಗಲ್ಲ, ನಮಗೆಲ್ಲ ಬಿಟ್ರಿ, ನಾವು ಮಾಡ್ತೀವ. ಎಲ್ಲೋಗಿದ್ದೀನಿ? ಅವಾಗ ಗುರುಗುಟ್ಟು ಕ್ರಿಯೆಗಳಿಲ್ಲ ಅವ್ರಿಗೆ, ಬಟ್ ನಂಬಿಕೆ ಇದೆ. ಹಲ್ಲೆಲೂಯಾ. ಕ್ರಿಯೆ ಎಲ್ಲಿ ಮಾಡ್ತಿದ್ದಾರೆ? ಚರ್ಚ್ ಹೊರಗಡೆ. ಆತ್ಮಿಕ ಜೀವಿತದಲ್ಲಿ ಕ್ರಿಯೆಗಳಿಲ್ಲ. ಇದಾವ? ಸಭೆ ಬೆಳವಣಿಗೆ ಆಗ್ಬೇಕಂತ ಎಷ್ಟು ಜನಕ್ಕೆ ಆಸೆ? ಕೇಳಿದ ಪ್ರಶ್ನೆಗೆ ಆಸೆ, ಕೇಳಿದ ಪ್ರಶ್ನೆಗೆ ಉತ್ತರ. ಸಭೆ ಬೆಳವಣಿಗೆ ಆಗ್ಬೇಕಂತ ಎಷ್ಟು ಜನಕ್ಕೆ ಆಸೆ ಇದೆ? ವೆರಿ ಗುಡ್. ನಂಬಿಕೆ ಇದೆನಾ? ಬೆಳಿಬೇಕಂತ ಆಸೆ, ನಂಬಿಕೆ ಇದೆನಾ? ಕ್ರಿಯೆಗಳಿದಾವ? ಇದಾವ? ಯಾರಾದರೂ ವಿಶ್ವಾಸಿಗಳು, ಪಾಸ್ಟರ್ ಬರ್ರಿ ಪಾಸ್ಟರ್, ನಮ್ಮ ಸಭೆ ಬೆಳವಣಿಗೆ ಆಗಬೇಕು, ಈ ರೀತಿ ಮಾಡೋಣ, ನಂಬಿಕೆ, ಉಪವಾಸ ಮಾಡೋಣ, 3 days ಉಪವಾಸ ಮಾಡೋಣ, 4 ದಿನ ಉಪವಾಸ ಮಾಡೋಣ, ಇಲ್ಲ 1 ದಿನ ಉಪವಾಸ ಮಾಡೋಣ, ಆರಾಧನೆ ಮಾಡೋಣ, ಡೈಲಿ 1 ತಾಸು ಪ್ರಾರ್ಥನೆ ಮಾಡೋಣ, ಬನ್ನಿ ಪಾಸ್ಟರ್. ಅಥವಾ ನೀವು ಬರಲಿಲ್ವಾ? ನಾವು ಮಾಡ್ತೀವಿ ಪಾಸ್ಟರ್. ನಮಗೇನಿಲ್ಲ ಕ್ರಿಯೆ. ಸಂಡೇ ಚರ್ಚಿಗೆ ಬರೋದೇ ನಮಗೆ ಇಲ್ಲಿಗೆ ಬಂದಿರ್ತದೆ. ಚರ್ಚಿಗೆ 2-3 ತಾಸು ಇಲ್ಲಿಗೆ ಬರೋಕ್ಕೆ ಇಲ್ಲಿಗೆ ಬಂದ್ಬಿಟ್ರಂತೆ ನಮಗೆ. ಇನ್ನು ದಿನ 1 ತಾಸು ಪ್ರಾರ್ಥನೆ ಮಾಡಂತಂದ್ರೆ ಮುಗೀತು ಅಷ್ಟೇ. ಪಾಸ್ಟರ್ನ ಕರ್ಕೊಂಡೋಗಿ ಶಿಲಿಬೆ ಹಾಕ್ಬಿಡ್ತಾರೆ. ಈಗೇನು ಕೆಲಸ ಎಲ್ಲ ಬಗ್ಸಿಲ್ಲ ಕೊನೇನು? ನಮ್ಮಲ್ಲಿ ತೋಲ್ ಕೆಲಸ ಅದಾವ. ನಿನಗೆ ಪ್ರೇಯರ್ ಮಾಡಿದ್ರೆ ಹೋಗಿ ಪ್ರಾರ್ಥನೆ ಮಾಡ್ಕೊ, 1 ತಾಸು, 1 ತಾಸಿಗೆ 2 ತಾಸು ಮಾಡ್ಕೊ. ಬಟ್ ಸಂಡೇ ಬಂದಾಗ ಪಾಸ್ಟರ್ ಚರ್ಚನ್ನ ಹಿಂಗೆ ಮಾಡೋಣ ಪಾಸ್ಟರ್, ಫುಲ್ AC ಹಾಕ್ಸ್ಬಿಡೋಣ. ಅಪ್ಪ AC ದೂರ ಆಗಲಿ, ಅಮ್ಮ AC ದೂರ ಆಗಲಿ, ಕೂತ್ಕೊಂಡು ಪ್ರಾರ್ಥನೆ ಮಾಡೋದು. ನಿನ್ನ ನಂಬಿಕೆ ಕ್ರಿಯೆಗಳು ಬಾ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಂಬಿಕೆ ಇದೆ, ಕೆಲಸನೇ ಇಲ್ಲ, ಕ್ರಿಯೆಗಳೇ ಇಲ್ಲ. ಮನೆ ಕೂತ್ಕೊಂಡು ಮಾತಾಡ್ತಾರೆ, ಇಲ್ಲಿ ಕೂತ್ಕೊಂಡು ಮಾತಾಡ್ತಾರೆ.
ಹಿಂದ್ಗಡೆ ಕೂತ್ಕೊಂಡು ಮಾತಾಡ್ತಾರೆ, ಮುಂದೆ ಕೂತ್ಕೊಂಡು ಮಾತಾಡ್ತಾರೆ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಅದು ಮಾಡೋಣ. ಮಾಡಬೇಕಾದಾಗ ಅವರೇ ಇರಲ್ಲ. ಪ್ರೈಸ್ ದಿ ಲಾರ್ಡ್. ಕ್ರಿಯೆಗಳು ಇಲ್ಲದೆ ಇರುವಂಥ ನಂಬಿಕೆ. ಹೆಂಗಿದೆ ಲೆವೆಲ್ ಮಟ್ಟಿಗೆ ಅವ್ರದ್ದು ನಂಬಿಕೆ ಮಟ್ಟ ಎಲ್ಲಿದೆ? ಕ್ರಿಯೆ ಇಲ್ಲದೆ ಇರೋಂಥ ನಂಬಿಕೆ. ಕೊನೆಯದು ಲಾಸ್ಟ್, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 5ರಿಂದ 7ನೇ ವಚನ. ಯಾಕೋಬ 1ನೇ ಅಧ್ಯಾಯ 5ರಿಂದ 7ನೇ ವಚನ. ಓಕೆ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೇ ಇರಲಿ. ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನು ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಯಾವ ನಂಬಿಕೆ ಅಂದ್ರೆ ಇದು ಹಿಂಜಾರುವಂತ ನಂಬಿಕೆ. ಯಾವ ನಂಬಿಕೆ ಇದು? ಹಿಂಜಾರಿ ಹೋಗುವಂತ ನಂಬಿಕೆ. ಈ ಹಿಂಜಾರಿ ಹೋಗ್ಲಿಕ್ಕೆ ನಂಬಿಕೆ ಕಾರಣ ಏನ? ಫಸ್ಟ್ ಕಾರಣ ಏನು ಗೊತ್ತಾ? ನಮ್ಮ ಸಂಶಯ. ಮೊದಲನೇದೇನು? ಸಂಶಯ. ನಮ್ಮಲ್ಲಿರುವಂತ ಆ ಡೌಟಿಂಗ್ ಸ್ಪಿರಿಟ್, ಸಂಶಯ ಆಗುವಂಥದ್ದು. ಈ ಸಂಶಯ ಆಗುವಂಥ ನಮ್ಮ ಜೀವನದಲ್ಲಿ ಎಲ್ಲಿವರೆಗೂ ಇರ್ತದೋ ನಾವು ನಂಬಿಕೆಯಲ್ಲಿ ಹಿಂಜಾರಿ ಹೋಗ್ತಾ ಇರ್ತೀವಿ. ನಂಬಿಕೆಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ್ಯಾರ ಜೀವನದಲ್ಲಿ 2 ಮನಸ್ಸು ಇರ್ತದೋ ಆತ ನಂಬಿಕೆಯಲ್ಲಿ ಮುಂದೆ ಹೋಗ್ಲಿಕ್ಕೆ ಹಿಂಜಾರಿ ಹೋಗ್ಬಿಡ್ತಾನೆ. 2 ಮನಸ್ಸು ಇರುವಂಥವ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗುತ್ತೋ ಇಲ್ಲೋ, ಆಗುತ್ತೋ ಇಲ್ಲೋ, ಆಗುತ್ತೋ ಇಲ್ಲೋ, ಆಗುತ್ತೋ ಇಲ್ಲೋ, ಆಗುತ್ತೋ ಇಲ್ಲೋ, ಆಗುತ್ತೋ ಇಲ್ಲೋ. ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ನಂಬಿಕೆ, ವಿಶ್ವಾಸ, ವಾಕ್ಯ, ವಾಗ್ದಾನ, ವಾಕ್ಯ, ವಾಗ್ದಾನ, ಪ್ರಾರ್ಥನೆ. ಹಲ್ಲೆಲೂಯಾ, ಸ್ತೋತ್ರ. ಮಾಡ್ತಾನೆ ದೇವರು, ಮಾಡ್ತಾನೆ, 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 ಮಾಡ್ತಾನೆ ದೇವರು, ಮಾಡ್ತಾನೆ. ಕೆಲಸ ಆಗಲ್ಲ. ನಾನು ಅನ್ಕೊಂಡಿದ್ದೆ ಇದು ಆಗಲ್ಲ ಅಂತೇಳಿ. ಅದಕ್ಕೆ ಹಿಂಜಾರುವಂಥ ನಂಬಿಕೆ. ಏನು ಹಿಂಜಾರುವಂಥ ನಂಬಿಕೆ? ಬ್ರದರ್, ಎಷ್ಟೋ ಪ್ರಯಾಸಪಟ್ಟೆ, ಎಷ್ಟೋ ಪ್ರಯತ್ನ ಪಟ್ಟೆ, ಎಷ್ಟೋ ನಂಬಿಕೆ ಹಾಕಿದೆ, ಆದರೆ ನನ್ನ ಮಗನ ಉಳಿಸ್ಕೊಳಕ್ಕಾಗಲಿಲ್ಲ. ನನ್ನ ನಂಬಿಕೆ, ನನ್ನ ವಿಶ್ವಾಸ, ನನ್ನ ಹೆಂಡತಿನ ಉಳಿಸ್ಕೊಳಕ್ಕಾಗಲಿಲ್ಲ, ನನ್ನ ತಂದೆನ ಉಳಿಸ್ಕೊಳಕ್ಕಾಗಲಿಲ್ಲ. ಹೌದಾ? ನನ್ನ ಮಕ್ಕಳು, ನನ್ನ ಕುಟುಂಬನ ಉಳಿಸ್ಕೊಳಕ್ಕಾಗಲಿಲ್ಲ, ನನ್ನ ಆಶೀರ್ವಾದ ಉಳಿಸ್ಕೊಳಕ್ಕೆ ಎಷ್ಟೋ ಪ್ರಯಾಸಪಟ್ಟು ಆಗಲಿಲ್ಲ. ಎಲ್ಲೋ ಒಂದು ಕಡೆ ನಂಬಿಕೆ ಇಟ್ಟಿದ್ದೆ ಪಾಸ್ಟರ್, ಖಂಡಿತ ಆಗಿ ಆಗ್ತದಂತ, ಆದರೆ ಆಗಲಿಲ್ಲ ಅಲ್ವಾ? ಆ ಸಣ್ಣ ವಿಷಯಕ್ಕೋಸ್ಕರ ಇವರು ಪ್ರಾರ್ಥನೆ ಇಲ್ಲ, ಚರ್ಚ್ ಇಲ್ಲ, ಆರಾಧನೆ ಇಲ್ಲ, ಏನೂ ಇಲ್ಲ. ಇದೇನು ನಂಬಿಕೆ? ಇದು ಹಿಂಜಾರಿ ಹೋದಂಥ ನಂಬಿಕೆ. ಈ ಹಿಂಜಾರುವಿಕೆ ಕೇಳಿ, ಈ ಹಿಂಜಾರುವಿಕೆ ನಂಬಿಕೆ ಏನು ಮಾಡ್ತದೆ ಗೊತ್ತಾ? ಕೇಳಿ, ಗಮನ ಕೊಡಿ. ಈ ಹಿಂಜಾರುವಿಕೆ ನಂಬಿಕೆ ನಿನ್ನನ್ನು ಮನೆ ಒಳಗಡೆ ಕೂಡಿಸೋ ಥರ ಮಾಡ್ತದೆ, ದೇವರ ಆಲಯಕ್ಕೆ ಬರೋ ಥರ ಮಾಡಲ್ಲ. ಹಿಂಜಾರು ಬಿಟ್ಟಿದ್ದೀವಿ ನಾವು. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ಆ ಸಭೆಯಲ್ಲಿ ಇವರೇ ಫಸ್ಟು, ಈಗ ಇವರೇ ಇಲ್ಲ. ಏನಾಗ್ಬಿಟ್ಟಿದ್ದಾರೆ? ಹಿಂಜಾರ್ಬಿಟ್ಟಿದ್ದಾರೆ. ನೀನು ಹಿಂಜಾರಬೇಡ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿ ಸಂಡೆ ದೇವರು ಹೊಸಬ್ರನ್ನ ನೋಡ್ತಾನೆ. ಹಳಬ್ರೆ ಗಾಯಪು ಇಲ್ಲೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಿಂಜಾರಿ ಹೋಗ್ಬಿಟ್ಟಿದ್ದಾರೆ. ಸೊ ಎಷ್ಟು ಲೆವೆಲ್ ಮಟ್ಟಗಳಿದ್ದಾವೆ? ಮೊದಲೇ ಲೆವೆಲ್ ಏನು? ಬೇರಿಲ್ಲ ನಂಬಿಕೆ. 2ನೇದು ಅಲ್ಪ ವಿಶ್ವಾಸ. 3ನೇದು ವೀಕ್, ದುರ್ಬಲವಾದದ್ದು ನಂಬಿಕೆ. 4ನೇದು ಕ್ರಿಯೆಗಳಿಲ್ಲದ ನಂಬಿಕೆ. 5ನೇದು ಹಿಂಜಾರಿ ಹೋಗುವಂಥ ನಂಬಿಕೆ. ಎಲ್ಲಿ ಕ್ರಿಯೆ ಇಲ್ವೋ ನೀನು ಹಿಂಜಾರಿ ಹೋಗ್ಬಿಡ್ತಿ. ಪಾಸ್ಟರ್, ಒಂದು ಕಾಲ ಇತ್ತು ಪಾಸ್ಟರ್,
ನಾನು ಪ್ರೇಯರ್ ಮಾಡಿದ್ರೆ ಚರ್ಚ್ ಗೋಡೆಗಳಿಗೆ ಗಡ 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 ನಡಗ್ತೈತಿ ಪಾಸ್ಟರ್. ನಾನು ಎಂಟ್ರಿ ಓಡದಿನ ಅಂದರೆ ನಮ್ಮ ಯವನಸ್ಥರೆಲ್ಲರೂ ಭಾಳ ಖುಷಿ ಆಗಿಬಿಡ್ತಿದ್ರು, ಅಣ್ಣ ಬಂದರು ಅಂತೇಳಿ. ಈಗ ಅಣ್ಣ ಇಲ್ಲ, ಅಪ್ಪ ಇಲ್ಲ, ತಮ್ಮ ಇಲ್ಲ. ಎಲ್ಲಿದೀಗ? ಸಭೆಯೊಳಗಡೆ ಯಾರನ್ನಾದರೂ ಜಾಸ್ತಿ ಯಾರು ಚೆನ್ನಾಗಿ ಪ್ರಾರ್ಥನೆ ಮಾಡೋರು ಅಥವಾ ಆರಾಧನೆ ಮಾಡೋರು, ಚೆನ್ನಾಗಿ ಬಾರಿಸೋರು ಇರ್ತಾರಲ್ಲ, ಚೆನ್ನಾಗಿ ಅವ್ರು ಹೇಳಿದ್ರು ಸಭೆನ ಬಿಟ್ಬಿಟ್ರೆ ಅವರಿಂದ ನಾವು ಹೋಗ್ತೀವಿ. ಅಣ್ಣ ಪ್ಲೀಸ್ ಬಾಣ, ನೀ ಇದ್ರೆ ಚೆನ್ನಾಗಿರುತ್ತೆ, ಆಡೋಕ್ಕೆ ಚೆನ್ನಾಗಿರುತ್ತೆ, ಬಾರ್ಸೋಕ್ಕೆ ಚೆನ್ನಾಗಿರುತ್ತೆ. ಅವ್ರನ್ನ ಬಲವಂತವಾಗಿ ನಾವು ಕರ್ಕೊಂಡ್ಬಂದು ಬಾರ್ಸೋಕೆ ಇಡ್ತೀವಿ, ಬಲವಂತ ಕರ್ಕೊಂಡು ಬಂದು ಹಾಡೋಕ್ಕೆ ಇಡ್ತೀವಿ, ಬಲವಂತ ಬಿಟ್ಬಿಡು. ಅವ್ರು ಇಂಜಾರ್ ಹೋಗ್ಬಿಟ್ಟ. ಅವನೇನು ಮಾಡ್ಬಿಡು, ಬಿಟ್ಬಿಡು. ಅವ್ನು ಇಂಜಾರ್ ಹೋಗಿದ್ದಾನೆ. ಅವನು ಇಂಜಾರುವಂಥ ನಂಬಿಕೆ ಇದೆ ರೀ. ನೀನು ಬಲವಂತವಾಗಿ ಕರ್ಕೊಂಡು ಬಂದು ಅವನನ್ನು ಆಡಿಸ್ಬೇಕನ್ನೋಂಥ ಉದ್ದೇಶ ಸಭೆಯೊಳಗಡೆ ಇಲ್ಲವೇ ಇಲ್ಲ. ಅಲ್ಲೆಲ್ಲೂಯ. ಅವ್ನು ಚರ್ಚೆಗೆ ಬರಲಿಲ್ಲ, ಫೋನ್ ಮಾಡಿ ಆದರೂ ಕರೆಸ್ತಾ ಇರ್ತೀವಿ. ಅಣ್ಣ ಬನ್ನಿ, ಅಣ್ಣ ಬ್ರದರ್, ಸಿಸ್ಟರ್ ಬನ್ನಿ, ಸಿಸ್ಟರ್ ಪ್ಲೀಸ್ ಬನ್ನಿ ಸಿಸ್ಟರ್. ಬೈಬಲ್ ವಚನ ಹೇಳಿದ ಅವ್ನು ಇಂಜಾರ್ ಹೋಗ್ಬಿಟ್ಟಣ. ಅವನಲ್ಲಿ ಇಂಜಾರುವಂಥ ನಂಬಿಕೆ ಇದೆ ಅಲ್ಲ. ಆದರೆ ಅವ್ರಿಗೇನು ಖುಷಿ? ಹಾಂ ನೋಡಿ, ನಾವು ಹೋಗ್ಲಿಲ್ಲ ಅಂದ್ರೆ ಕೂಡ ನನ್ನ ಕರೀಲತ್ತಾರ. ಅಂದರೆ ನಾನಿಲ್ಲ ಅಂದರೆ ಅಲ್ಲಿ ಜ್ವರಗಳು ಏನು? ನಾನು ಪ್ರೇಯರ್ ಮಾಡೋಕ್ಕಿಲ್ಲಂದ್ರೆ, ನಾನಿಲ್ಲಂದ್ರೆ ಅವ್ನು ಪ್ರೇಯರ್ ಮಾಡೋದು ಯಾರೂ ಇಲ್ಲ. ನಾನಿಲ್ಲಂದ್ರೆ ಅಲ್ಲಿ ಬಾರ್ಸೋರು ಯಾರು ಇಲ್ಲ. ನಾನಿಲ್ಲಂದ್ರೆ ಅಲ್ಲಿ ಆರಾಧನೆ ಮಾಡೋರು, ನಾನಿಲ್ಲಂದ್ರೆ ಅಲ್ಲಿ ಯಾರು? ಅವನಿಗೆ ಸೊಕ್ಕು ಬಂದ್ಬಿಡ್ತು. ಮೊದಲೇ ಇದ್ದೇ ಹೋಗ್ಬಿಟ್ಟಾನ, ಮತ್ತು ಇದ್ರಾಗ ಇನ್ನೊಂದು ಸೊಕ್ಕು ಜಾಸ್ತಿ, ಗರ್ವ, ಅಹಂಭಾವ. ನಿನಗೆ ಕುನದ ಆ ಸಭೆಯೊಳಗಡೆ ನಾನಿಲ್ಲಂದ್ರೆ ಆಡೋದು ಯಾರಿಲ್ಲ. ನನ್ನ ಮನಸ್ಸೊಳಗಡೆ ಯಾವಾಗದು ಯಾರಾದರೂ ಒಬ್ಬ ವ್ಯಕ್ತಿ ಸಭೆಯೊಳಗಡೆ ಹಿಂಗೆ ಹೇಳ್ತಾನಲ್ಲ, ಯಾವುದೇ ಸಭೆ ಒಳಗಡೆ ಹೇಳ್ತಾನೆ, ಫಸ್ಟೇ ನಾನಿಲ್ಲಂದ್ರೆ ಈ ಸಭೆಯಲ್ಲಿ ಏನಿಲ್ಲ ಫಸ್ಟ್ ಅಂತ ಹೇಳ್ತಿರ್ತಾರಲ್ಲ, ನನಗೆ ಗೊತ್ತಾಗ್ತೀವಿ ನೀನು ಇಂಜಾರ್ ಹೋಗ್ಬಿಟ್ಟ. ನಾನು ಇವನೇನಾಗ್ಯಾರ ಹೋಗ್ಬಿಟ್ಟನಲ್ರಿ, ಇಂಜಾರ್ ಹೋಗ್ಬಿಟ್ಟ. ಇವನೆಲ್ಲ ಇಂಜಾರಕ್ಕೆ ನಂಬಿಕೆ ಇದೆ ಅವನಿಗೆ. ಪ್ರೈಸ್ ಲಾರ್ಡ್. ಎಷ್ಟು ನಂಬಿಕೆ ನಮ್ಮ ಮಟ್ಟಗಳೇನಿದ್ದಾವೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರೇ, ನಾನು ಯಾವ ನಂಬಿಕೆಯಲ್ಲಿದ್ದೀನಿ ಸ್ವಾಮಿ. ಬಟ್ ಈ ಕೇಳಿದಂಥ ನಂಬಿಕೆಯಲ್ಲಿ ದೇವರೇ ನಾನು ಇರಬಾರ್ದಪ್ಪ. ನಾನು ದೃಢವಾದಂಥ ನಂಬಿಕೆಯಲ್ಲಿ ಇರಬೇಕು ಸ್ವಾಮಿ, ಬಲವಾದಂಥ ನಂಬಿಕೆಯಲ್ಲಿ ಇರಬೇಕು ದೇವರೇ. ಸ್ತೋತ್ರ. ವಿಶ್ವಾಸ ನಂಬಿಕೆಯಲ್ಲಿ ನಾನು ಇರಬೇಕು ಸ್ವಾಮಿ. ಶ್ರೇಷ್ಠವಾದ ನಂಬಿಕೆ ನಾನು ಇರಬೇಕು ರಾಜ್ಯ. ಲಾರ್ಡ್ ಮೇಕ್ ಫೈತ್ ಇಂಪ್ರೂವ್ ಲಾರ್ಡ್. ಕರ್ತನೆ, ನನ್ನ ನಂಬಿಕೆಯನ್ನು ನೀನು ಬಲಪಡಿಸು, ಹೆಚ್ಚಿಸು ಕರ್ತ. ರೈಟ್ ನಾವು ದೇವರ ಪ್ರಸನ್ನತೆ ನೀನು ಆವರಿಸಿಕೊಳ್ತಾ ಇದೆ. ದೇವರ ಪ್ರಸನ್ನತೆ ಆವರಿಸಿಕೊಳ್ತಾ ಇದೆ. ಒಂದು ನಂಬಿಕೆಯ ಒಂದು ಕ್ರಿಯೆ ನಿನ್ನೊಳಗಡೆ, ನಂಬಿಕೆಯ ಶಕ್ತಿ ನಿನ್ನೊಳಗಡೆ ಪ್ರವೇಶ ಆಗ್ತಾ ಇದೆ ರೈಟ್ ನಾವು. ಇನ್ ದ ನೇಮ್ ಆಫ್ ಜೀಸಸ್. ನಂಬಿಕೆ ಬಲಗೊಳ್ಳುವಂತೆ ಕರ್ತನು ತನ್ನ ಪ್ರಭಾವದಿಂದ ನಿನ್ನನ್ನು ತುಂಬಿಸ್ತಾ ಇದ್ದಾನೆ. ತನ್ನ ಬಲದಿಂದ ಆತನ್ನು ತುಂಬಿಸ್ತಾ ಇದ್ದಾನೆ. ಪ್ರೇರಣೆ ನಿನ್ನ ನಂಬಿಕೆಯನ್ನು, ಈ 5 ನಂಬಿಕೆಯನ್ನು ಬದಲಾಯಿಸ್ತಾ ಇದ್ದಾನೆ ದೇವರು. ನಂಬಿಕೆಯ ಶಕ್ತಿಯನ್ನು ಕರ್ತನು ಕೊಡ್ತಾ ಇದ್ದಾನೆ. ಪ್ರೇರಣೆ ಹಲ್ಲೆಲೂಯಾ. ಒಂದು ವೇಳೆ ಆ ರೀತಿಯಾದಂಥ ನಂಬಿಕೆ ನಮ್ಮಲ್ಲಿ ಇತ್ತು ಅಂದರೆ ನಮ್ಮನ್ನು ತೆಗೆದುಹಾಕೋಣ. ಕರ್ತನಿಗಾಗಿ ನಂಬಿಗಸ್ತರಾಗಿ ನಾವು ಜೀವಿಸೋಣ. ಕರ್ತನೇ, ನಮ್ಮನ್ನು ಆಶೀರ್ವಾದ ಮಾಡಿಕೊಡ್ಬೇಕು. ಯೇಸುವಿನ ನಾಮದಲ್ಲಿ ಜೀವನ ಒಳ್ಳೆಯ ತಂದೆಯಾದ ದೇವರೇ. ಆಮೇನ್. ಹಲ್ಲೆಲೂಯಾ.